So good afternoon, dear. Okay, so we were discussing about the first chapter. The first chapter ಮಾಡ್ತಾ ಇದ್ವಾ, that is physical world. So in that we have studied about the definition of science, definition of physics, what are the scope of physics, what are the excitement in physics that we have studied. Then we have studied about these fundamental forces. Then, so how many fundamental forces are there? So there are mainly four fundamental forces are there. ಹೌದಾ? So video na off ಮಾಡಿ. So then you will face network issues. If your video is on, then you will face network issues. Okay, so Bhumika, you're right. So there are four fundamental forces are there. ಹೌದಲ್ವಾ? So what are those fundamental forces? Gravitational force, electromagnetic force, strong nuclear force, and the weak nuclear force. There are four fundamental forces are there. So which one is the strongest force in nature? The strong nuclear force is the strongest force in nature. Which is the weakest force in nature? The gravitational force is the weakest force in nature. ಆಮೇಲೆ ಎಲ್ಲಿ ಇರುತ್ತೆ? Where there exist in nature, that we are all we have studied. Fundamental means the basic. So basic forces ಗಳನ್ನ ನಾವೇನ್ ಕರಿತೀವಿ? Fundamental ಅಂತ ಕರಿತೀವಿ. If you go anywhere, these forces are applicable. ನೀವು ಅರ್ಥದಲ್ಲಿ ಇದ್ದೀರಾ ಅಥವಾ ಬೇರೆ ಪ್ಲಾನೆಟ್ಸ್ ಗಳಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ there also you can find out this type of forces ನಿಮಗೆ ಸಿಗುತ್ತೆ. ಓಕೆ, ಈಗ ಹರಿಹರದಲ್ಲಿ ಇದ್ದವರಿಗೆ ಬೇರೆ ಫೋರ್ಸ್ ಬರುತ್ತೆ ಅಥವಾ ಬೇರೆ ಹಾವೇರಿಯಲ್ಲಿ ಇದ್ದವರಿಗೆ ಬೇರೆ ಫೋರ್ಸ್ ಬರುತ್ತೆ. ಇಟ್ಸ್ ನಾಟ್ ಪಾಸಿಬಲ್. It is called as fundamental because they are basic forces. Without them, we cannot study this physics or science. Okay. So today we are going to study about the conservation laws. So conservation laws ಅನ್ನೋದು ಏನು ಅಂತ ಅದನ್ನ ನಾವು ಕಲಿತೀವಿ. So before that I will ask you a question. So ಎಲ್ಲರೂ ಊಟ ಮಾಡಿದ್ದೀರಾ? ಸೊ ಎಲ್ಲರೂ ಊಟ ಮಾಡಿರ್ತೀರಲ್ವಾ? ಸೊ 2 ಗಂಟೆ 2.25 ಗಂಟೆ ಈಗ ಫ್ರೀ ಇತ್ತು, ಊಟ ಮಾಡ್ಕೊಂಡು ಎಲ್ಲ ರೆಡಿ ಆಗಿರ್ತೀರಾ. ಸೊ ಸ್ವಲ್ಪ ಜನ ಇಲ್ವಾ, ಎಲ್ಲ ನೋ ಅಂತ ಹಾಕಿದ್ದಾರೆ. ತಸ್ಮಿಯಾ ಓಕೆ. ಸೊ ಎಸ್ ಭರತ್ ಎಲ್ಲ ಎಸ್. ಸೊ ಊಟ ಯಾಕೆ ಮಾಡ್ಬೇಕು? ಸೊ ವೈ ಯು ಹ್ಯಾವ್ ಟು ಹ್ಯಾವ್ ಫುಡ್? ಸೊ ಫುಡ್ ಅನ್ನ ಯಾಕೆ ನೀವು ತಗೋಬೇಕು? ಯಾಕೆ ತಗೋಬೇಕು ಫುಡ್ ಅನ್ನ ನೀವು? So that is related to physics only I am teaching. So I am not teaching about the biology. Yes, so Bharat, Raj is energy. Yes. So Celine, Tasmia, because of energy. So to get energy, Sharon, Daneshwari. So to get energy. Okay. So all you know, ಏನಾಗ್ತಿದೆ? energy ಬೇಕು. So in order to get the energy, you are having food. So energy ತಗೊಂಡು ಏನ್ ಮಾಡ್ತೀರಾ? So what will you do by taking energy? Energy ತಗೊಂಡು ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ ಎನರ್ಜಿ ತಗೊಂಡು? ಸೊ ವರ್ಕ್ ಮಾಡ್ತೀರಾ. ವೆರಿ ಗುಡ್. ಸೊ ದಾನೇಶ್ವರಿ, ಸಾರಿ ದಾನೇಶ್ವರಿ, ಓಕೆ, ವರ್ಕ್. ಶರತ್, ಎಸ್. ಭರತ್, ಸೊ ವರ್ಕ್, ಡೂ ವರ್ಕ್. ಸೊ ವರ್ಕ್ ಅಂತ ಹೇಳಿದ್ರೆ ಯು ಆರ್ ಲಿಸನಿಂಗ್ ಟು ಮೀ. ಸೊ ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ವರ್ಕ್. ಯಾರು ಏನು ಹೇಳ್ತಾ ಇದ್ದಾರೆ ಅದನ್ನ ನೀವು ಕೇಳಿಸ್ಕೊಳ್ತಿದ್ದೀರಾ ಅಥವಾ ನೋಟ್ ಮಾಡ್ಕೊಂಡು ಬರ್ಕೊಳ್ತಿದ್ದೀರಾ. ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ವರ್ಕ್. ಸೊ ದರ್ ವರ್ಕ್ ಒಳಗೆ ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್. ಅದು ಯಾವ್ದಾವ್ದು ಅಂತ ನಾವು ನೆಕ್ಸ್ಟ್ 5th 6th ಚಾಪ್ಟರ್ ಒಳಗೆ ವರ್ಕ್, ಪವರ್ ಅಂಡ್ ಎನರ್ಜಿ ಅಂತಿದೆ, ಅದ್ರೊಳಗೆ ನಾವು ಕಲಿತೀವಿ. ಸೊ ನಾನು ಇದನ್ನ ಯಾಕೆ ತಗೊಂಡ್ ಬಂದೆ ಅನ್ನೋದಕ್ಕೆ, ನೀವು ಫುಡ್ ಅನ್ನ ಏನ್ ಮಾಡಿದ್ರಿ? ಕನ್ಸ್ಯೂಮ್ ಮಾಡಿದ್ರಿ. ಸರಿನಾ? ಯು ಕನ್ಸ್ಯೂಮ್ ಫುಡ್. ಸೊ ಅಥವಾ ಈಗ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಆದ್ರೂ ನೀವು ತಿಂಡಿ ತಿಂದಿರ್ತೀರ. ಸರಿನಾ? ಆ ತಿಂಡಿ ತಿಂದಾಗ ಏನಾಯ್ತು? ಆ ತಿಂಡಿನ ತಿಂದು ನೀವೇನ್ ಮಾಡಿದ್ರಿ? ಯು ಗೇನ್ ಎನರ್ಜಿ. ಆ ಎನರ್ಜಿನ ನೀವೇನ್ ಮಾಡಿದ್ರಿ? ಯು ಆರ್ ಗೋಯಿಂಗ್ ಟು ಯುಟಿಲೈಸ್ ಇಟ್ ಫಾರ್ ಸಮ್ ವರ್ಕ್. ಯಾವ್ದೋ ಒಂದು ವರ್ಕ್ ಮಾಡೋದಕ್ಕೆ ನೀವೇನ್ ಮಾಡ್ತಿದ್ದೀರಾ? ಅದನ್ನ ನೀವು ಯೂಸ್ ಮಾಡ್ತಿದ್ದೀರಿ. ಸೊ ವರ್ಕ್ ಅಂತ ಹೇಳಿದ ತಕ್ಷಣ ಓನ್ಲಿ ಏನೋ ಬರೆಯೋದು ಅಥವಾ ಏನಾದ್ರು ಒಂದು ಕೇಳಿಸೋದು, ದಟ್ ಇಸ್ ನಾಟ್ ಓನ್ಲಿ ದಿ ಪಾರ್ಟ್ ಆಫ್ ವರ್ಕ್. ಸೊ ಪ್ಲೇಯಿಂಗ್ ಆಲ್ಸೋ ವರ್ಕ್. ಸೊ ಮ್ಯೂಸಿಕ್ ಅನ್ನ ಕೇಳ್ತೀರಾ ಅಂತ, ದಟ್ ಇಸ್ ಆಲ್ಸೋ ವರ್ಕ್. ಸೊ ಯು ಆರ್ ಸ್ಲೀಪಿಂಗ್, ಸೊ ನಿದ್ದೆ ಮಾಡ್ತಿದ್ದೀರಾ, ದಿಸ್ ಇಸ್ ಆಲ್ಸೋ ವರ್ಕ್. ಸೊ ಅದ್ರೊಳಗೆ ವರ್ಕ್ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಗಳು ಬರುತ್ತೆ. ಸರಿನಾ? ಸೊ ಈ ವರ್ಕ್ ಅನ್ನ ನಾನು ಇಟ್ಕೊಂಡು ನಾ ಏನ್ ಮಾಡ್ತೀನಿ? ನಾನು ಫುಡ್ ಅನ್ನ ತಗೊಳ್ತಾ ಇದ್ದೀನಿ. ದಟ್ ಫುಡ್ ಇಸ್ ಐ ಕನ್ಸ್ಯೂಮ್ ದಟ್. ಆ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ಕೊಂಡು ನಾನು ಏನ್ ಮಾಡಿದೆ? ಸೊ ಐ ಆಮ್ ಗೆಟಿಂಗ್ ಎನರ್ಜಿ ಅಂಡ್ ಐ ಆಮ್ ಸ್ಪೆಂಡಿಂಗ್ ದಟ್ ಎನರ್ಜಿ ಟು ಡೂ ಸಮ್ ವರ್ಕ್. ಸರ್ಟನ್ ವರ್ಕ್ ಅನ್ನ ಮಾಡೋದಕ್ಕೆ ನಾ ಏನ್ ಮಾಡ್ತಿದ್ದೀನಿ? ಆ ಎನರ್ಜಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾವು ತಗೊಳ್ತಿರೋ ಫುಡ್ ಏನಾಗ್ತಿದೆ? ಇಟ್ ಈಸ್ ಯುಟಿಲೈಸ್ಡ್ ಫಾರ್ ಡೂಯಿಂಗ್ ಸಮ್ ವರ್ಕ್. ನೀವು ಎಷ್ಟು ಎನರ್ಜಿನ ತಗೊಳ್ತಿದ್ದೀರಾ, ಫುಡ್ ಅನ್ನ ತಗೊಳ್ತಿದ್ದೀರಾ, ಡಿಪೆಂಡಿಂಗ್ ಆನ್ ದಟ್ ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ಯು ಆರ್ ಡೂಯಿಂಗ್ ಸಮ್ ಕನ್ಸರ್ವೇಶನ್ ಅಂತ ನಾವು ಅದನ್ನ ಕರಿತೀವಿ. ಸೊ ಗೊತ್ತಾಯ್ತಾ ಕನ್ಸರ್ವೇಶನ್ ಅಂತ ಹೇಳಿದ್ರೆ? ಸೊ ಎಸ್, ಡ್ಯಾನ್ಸಿಂಗ್ ಇಸ್ ಆಲ್ಸೋ ವರ್ಕ್. ಯಾರು? ರಂಗಸ್ವಾಮಿ. ಓಕೆ, ಸೊ ದಟ್ ಇಸ್ ಆಲ್ಸೋ ವರ್ಕ್. ಸರಿನಾ? ನಾವೇನ್ ಮಾಡ್ತೀವಿ? ಫುಡ್ ಅನ್ನ ತಗೊಳ್ತಿದೀವಿ. ಆ ಫುಡ್ ಅನ್ನ ತಗೊಂಡು ಸುಮ್ನೆ ನಾವೇನು ವೇಸ್ಟ್ ಮಾಡ್ತಿಲ್ಲ. ವಿ ಆರ್ ಡೂಯಿಂಗ್ ಸಮ್ ವರ್ಕ್.
ಸೊ ಫುಡ್ ಅನ್ನ ತಗೊಳ್ತಿರೋದು, ಆ ಫುಡ್ ಅನ್ನ ತಗೊಂಡು ನನಗೆ ಏನಾಗ್ತಿದೆ, ಅದನ್ನ ನಾನು ಏನ್ ಔಟ್ಕಮ್ ಅನ್ನ ತಗೊಳ್ತಾ ಇದ್ದೀನಿ, ದಟ್ ಈಸ್ ಕಾಲ್ಡ್ ಆಸ್ ಕನ್ಸರ್ವೇಷನ್ ಅಂತ ಕರಿತೀವಿ. ಸೊ ದೇರ್ಫೋರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್ ಕನ್ಸರ್ವೇಷನ್ ಲಾಸ್ ಅಂತ ನಾವು ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಹತ್ರ ಒಂದು 100 rupees ನೋಟ್ ಇದೆ. ಸೊ ಐ ಮೇ ಬಿ ಹ್ಯಾವಿಂಗ್ ಓಕೆ 100 rupees ನೋಟ್ ಇದೆ. ಸೊ ದೇರ್ ವಿಲ್ ಬಿ ಡಿಫ್ರೆಂಟ್ ಕಲರ್ಸ್, 2 ಕಲರ್ಸ್ ಅಲ್ಲಿ ನಿಮ್ಗೆ 100 rupees ನೋಟ್ಸ್ ನಿಮ್ಗೆ ಬರುತ್ತೆ. ಇದು ನ್ಯೂ ನೋಟು ಪರ್ಪಲ್ ಕಲರ್ ಇರುತ್ತೆ, ಇನ್ನೊಂದು ಒಂದ್ ಸ್ವಲ್ಪ ಓಲ್ಡ್ ನೋಟು ಒಂದ್ ಸ್ವಲ್ಪ ಇದಕ್ಕಿಂತ ಬಿಗ್ ನೋಟ್ ಇದೆ. ಇಲ್ಲಿ ನಾನು ಹರಿಹರದಲ್ಲಿ ಸೆಂಟ್ ಅಲೋಷಿಯಸ್ ಕಾಲೇಜ್ ನ ಇಟ್ಕೊಂಡಿದ್ದೀನಿ. ಇದ್ರ ಅಮೌಂಟ್ ಎಷ್ಟಿದೆ, ಇಟ್ ಇಸ್ ನಥಿಂಗ್ ಬಟ್ 100 rupees ನಿಮ್ಗೆ ತೋರಿಸ್ತಾ ಇದೆ. ಈಗ ನಿಮ್ ಮನೇಲಿರೋ ತಗೊಳ್ತೀರಾ, ಇದನ್ನ ನಾನು ನಿಮ್ ಊರಿಗೆ ಬಂದೆ ಅಂತ ಅನ್ಕೊಳ್ಳಿ. ನಿಮ್ ಊರಿಗೆ ಬಂದು ನಾನು ಇದನ್ನ ತಗೊಂಡ್ರು ಇದಕ್ಕೆ 100 rupees ಇರುತ್ತೆ. ಈಗ 100 rupees ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ನಿಮ್ ಊರಿಗೆ ಹೋಗಿದ ತಕ್ಷಣ 1000 rupees ಆಗ್ಬಿಡುತ್ತೆ ಅಲ್ವಾ? ಹಂಗಾಗ್ಬಿಟ್ರೆ ನಾನು ಡೈಲಿ ಬಂದು ಓಡಾಡ್ಕೊಂಡು ಹೋಗ್ಬಿಡ್ತಿದ್ದೆ, ಸರಿನಾ? ಇಲ್ಲೇನ್ ಮಾಡ್ತೀನಿ, ಹರಿಹರದಲ್ಲಿ ಐ ಆಮ್ ಯೂಸಿಂಗ್ ದಿಸ್ ನೋಟ್. ಸೊ ಈ ನೋಟ್ ನಾನು ಯೂಸ್ ಮಾಡ್ತಿದ್ದೀನಿ, ಇದ್ರ ಮೇಲೆ 100 rupees ಅಂತ ಬಂದಿದೆ. ಸೊ ದಟ್ ಈಸ್ ಇದನ್ನ ಏನ್ ಹೇಳ್ತೀವಿ, ಇದ್ರ ಬೆಲೆ ಎಷ್ಟಿದೆ, ಮುಖ ಬೆಲೆ ಎಷ್ಟಿದೆ ಅಂತ ಹೇಳಿದ್ರೆ 100 rupees ಅಂತ ಕರಿತೀವಿ. ಇದನ್ನೇ ನೀವೇನ್ ಮಾಡಿರ್ತೀರಾ, ನಿಮ್ಮ ಊರಲ್ಲಿ ತಗೊಳ್ಳಿ ಅಥವಾ ಯಾವ್ದಾದ್ರು ಬೇರೆ ಊರಲ್ಲಿ ಶಿವಮೊಗ್ಗಕ್ಕೆ ಹೋಗಿ ಅಥವಾ ಹೊನ್ನಾಳಿಗೆ ಹೋಗಿ ಅಥವಾ ಇದನ್ನ ಬಿಟ್ಟು ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗಿ, ಗೋವಾ ಹೋಗಿ, ಡೆಲ್ಲಿ ಹೋಗಿ, ಎಲ್ಲ ವಿದಿನ್ ಇಂಡಿಯಾ ನೀವು ಹೋದ್ರೆ ಇದು ರುಪೀಸ್ ಎಷ್ಟಿರುತ್ತೆ, ಇದು ನನಗೆ ಈಕ್ವಲ್ ಟು 100 rupees ಇರುತ್ತೆ ವಿದಿನ್ ಇಂಡಿಯಾ, ಸರಿನಾ? ಈಗ ಇಂಡಿಯಾ ಬಿಟ್ಟು ನೀವು ಬೇರೆ ದೇಶಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ, ಅಮೆರಿಕಕ್ಕೆ ಹೋದಾಗ ಏನಾಗುತ್ತೆ, ಈ ರುಪೀಸ್ ಅನ್ನ ನೀವೇನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇನ್ ಡಾಲರ್ಸ್. ಇದನ್ನ ನೀವು ಡಾಲರ್ಸ್ ಅಲ್ಲಿ ಕನ್ವರ್ಟ್ ಮಾಡ್ತಾ ಹೋಗ್ತೀರಾ. 68 rupees 64 rupees ಒಂದು ಅದಕ್ಕೆ ನಾವೇನ್ ಮಾಡ್ತೀವಿ, 1 rupees ನಾವು ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಕನ್ಸರ್ವೇಷನ್ ಅಂತ ಹೇಳೋದಕ್ಕೆ ಇದ್ರ ಬೆಲೆ ನನಗೆ 100 rupees ಹರಿಹರದಲ್ಲೇ ಇದ್ದು, ಈಗ ನಿಮ್ ಊರಿಗೆ ಬಂದ್ರು ಅಥವಾ ವಿದಿನ್ ದಿಸ್ ಇಂಡಿಯಾದಲ್ಲಿ ನಾನು ಎಲ್ಲೇ ಹೋದ್ರು ಈ ರೇಟ್ ಏನಾಗೋದಿಲ್ಲ, ಇಟ್ ವಿಲ್ ನಾಟ್ ಡಿಕ್ರೀಸ್ ಆರ್ ಇನ್ಕ್ರೀಸ್. ದಿಸ್ ಟೈಪ್ ಆಫ್ ಥಿಂಗ್ಸ್ ಅನ್ನ ಏನ್ ಕರಿತೀವಿ, ಇದನ್ನ ನಾವು ಕನ್ಸರ್ವೇಷನ್ ಅಂತ ನಾವು ಕರಿತೀವಿ, ಸರಿನಾ? ಹಾಗಾದ್ರೆ ಇಲ್ಲೇನ್ ಮಾಡ್ಬೇಕು ನಾವು, ಕನ್ಸರ್ವೇಷನ್ ಲಾಸ್ ಅಂದ್ರೆ ಏನು ಅನ್ನೋದನ್ನ ನಾವು ಸ್ಟಡಿ ಮಾಡ್ಬೇಕು. ಸೊ ಒಂದು ಪಿಕ್ಚರ್ ಗೊತ್ತಾಯ್ತಾ, ವಾಟ್ ಈಸ್ ಮೀನ್ ಬೈ ಕನ್ಸರ್ವೇಷನ್ ಅಂತ ಗೊತ್ತಾದ್ರೆ ಅಲ್ಲಿ ಎಸ್ ಎಸ್ ಅಂತ ಟೈಪ್ ಮಾಡ್ಬೇಕು, ಅಥವಾ ಆರೆಂಜ್ ಚಾಟ್ ಬಾಕ್ಸ್ ಅಲ್ಲಿ ಅಲ್ಲಿ ರಿಯಾಕ್ಷನ್ಸ್ ಇರುತ್ತೆ, ಒಂದು ಥಂಬ್ ಫಿಂಗರಿಂಗ್ ಬರುತ್ತೆ, ಯು ಕ್ಯಾನ್ ಗಿವ್. ಸೊ ನನಗೆ ಏನಾಗುತ್ತೆ, ನಾನು ಹೇಳೋದು ನಿಮ್ಗೆ ಗೊತ್ತಾಗ್ತಿದೆ ಅಂದ್ರೆ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಕನ್ಸರ್ವೇಷನ್ ಅಂತ ಹೇಳಿದ್ರೆ ಅದು ಗೊತ್ತಾಗ್ಬಿಟ್ರೆ, ಸೊ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿ ಕನ್ಸರ್ವೇಷನ್ ಲಾಸ್. ಕನ್ಸರ್ವೇಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ಅದ್ರ ವ್ಯಾಲ್ಯೂ ಎಷ್ಟಿರುತ್ತಲ್ವಾ, ಇಟ್ ವಿಲ್ ನಾಟ್ ಚೇಂಜ್. ನೀವೆಲ್ಲೇ ಹೋದ್ರು ಏನಾಗೋದಿಲ್ಲ, ಅದ್ರ ವ್ಯಾಲ್ಯೂ ನನಗೆ ಚೇಂಜ್ ಆಗೋದಿಲ್ಲ. ಸೊ ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ನಾವು ಕನ್ಸರ್ವೇಷನ್ ಅಂತ ಕರಿತೀವಿ. ಹಾಗಾದ್ರೆ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ವಾಟ್ ಈಸ್ ಮೀನ್ ಬೈ ದಿಸ್ ಕನ್ಸರ್ವೇಟಿವ್ ಲಾಸ್. ಸೊ ಕನ್ಸರ್ವೇಟಿವ್ ಲಾಸ್ ಅಂದ್ರೆ ನೀವೇ ಹೇಳ್ಬೋದಾ ಈಗ? ಸೊ ನಾ ಕನ್ಸರ್ವೇಷನ್ ಅಂತ ಹೇಳಿದ್ರೆ, ಸೊ ಕನ್ಸರ್ವೇಷನ್ ಅಂತ ನಾ ಏನಂತ ಹೇಳಿದ್ರೆ, ಇಟ್ಸ್ ವ್ಯಾಲ್ಯೂ ಡಸ್ ನಾಟ್ ಚೇಂಜ್ ಅಕಾರ್ಡೆನ್ಸ್ ವಿತ್ ಪ್ಲೇಸ್. ನೀವು ಒಂದು ಪ್ಲೇಸ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇರುತ್ತೆ, ಅದೇ ವ್ಯಾಲ್ಯೂ ಏನಾಗಿರುತ್ತೆ ಎಲ್ಲಾ ಪ್ಲೇಸ್ ಅಲ್ಲಿ ಹೋದ್ರು ಸೇಮ್ ವ್ಯಾಲ್ಯೂಗೆ ಆಗಿರುತ್ತೆ. ಸೊ ನಾ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಐ ವಿಲ್ ಗೋ ಫಾರ್ ದಿಸ್ ಕನ್ಸರ್ವೇಟಿವ್ ಲಾಸ್. ಸೊ ಕನ್ಸರ್ವೇಟಿವ್ ಲಾಸ್ ಅಂದ್ರೆ ಏನು ಅಂತ ನಾನು ತಗೊಳ್ತೀನಿ, ಸರಿನಾ? ಸೊ ಕನ್ಸರ್ವೇಟಿವ್ ಲಾಸ್ ಅಂತ ಹೇಳಿದ್ರೆ, ಸೊ ಕನ್ಸರ್ವೇಟಿವ್ ಲಾಸ್, ಸೊ ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಫಸ್ಟ್ ಕನ್ಸರ್ವೇಟಿವ್ ಲಾಸ್ ಗಿಂತ ಮುಂಚೆ ಹಿಯರ್ ಯು ಕ್ಯಾನ್ ಸಿ ದಿಸ್. ಸೊ ನೇಚರ್ ಆಫ್ ಫಿಸಿಕಲ್ ಲಾಸ್ ಕಾಣಿಸ್ತಾ ಇದೆನಾ? ಸೊ ಹಿಯರ್ ಯು ಆರ್ ಸೀಯಿಂಗ್ ಪ್ಲಾನೆಟ್ ಇದೆ, ಯಾವ್ದೋ ಬೇರೆ ಪ್ಲಾನೆಟ್ ಅಲ್ವಾ? ಸೊ ದಿಸ್ ಇಸ್ ದಿ ಪ್ಲಾನೆಟ್ ಇಸ್ ಅರ್ತ್. ಸೊ ಅರ್ತ್ ಇದೆ, ಅರ್ತ್ ಇಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಸೊ ಒಂದು ಪ್ಲಾನೆಟ್ ಏನಾಗ್ತಿದೆ, ದಟ್ ಇಸ್ ಸ್ಯಾಟಲೈಟ್ ಏನಾಗಿದೆ, ಇಟ್ ಇಸ್ ರಿವಾಲ್ವಿಂಗ್. ಓಕೆ, ದಿ ಸ್ಯಾಟಲೈಟ್ ಇಸ್ ರಿವಾಲ್ವಿಂಗ್ ಅರೌಂಡ್ ದಿಸ್, ಸರಿನಾ? ಸೊ ಇನ್ನೊಂದ್ಸತಿ ಬೇಕಾದ್ರೆ ನೋಡೋಣ್ರಿ, ಇಲ್ಲಿ ಏನಾಗ್ತಿದೆ, ದಿಸ್ ಅಬ್ಸರ್ವ್ ದಿಸ್ ಕೇರ್ಫುಲಿ. ಸೊ ಸ್ಯಾಟಲೈಟ್ ಇಲ್ಲಿ ನನಗೆ ರಿವಾಲ್ವ್ ಆಗ್ತಾ ಇದೆ ಒಂದು, ಇನ್ನೊಂದ್ ಕಡೆ ಏನಾಗ್ತಿದೆ, ರಾಕೆಟ್ ಲಾಂಚ್ ಆಗ್ತಾ ಇದೆ, ಡೌನ್ ಇಂದ ಅಪ್ಪಿಗೆ ರಾಕೆಟ್ ಲಾಂಚ್ ಆಗ್ತಿದೆ. ಇನ್ನೊಂದು ಕಡೆ ಏನಾಗ್ತಿದೆ, ದಿ ಬಸ್ ಇಸ್ ಮೂವಿಂಗ್. ಸರ್ ಈಗ ನಿಮ್ಮ ಹತ್ರ ನಾನು ಕೇಳ್ತೀನಿ, ಈಗ ನೀವು ನನ್ಗೆ ಗೊತ್ತು, ನನಗೆ ನೀವು ಆನ್ಸರ್ 100% ನೀವು ಆನ್ಸರ್ ಮಾಡೇ ಮಾಡ್ತೀರಾ ಅಂತ. ಈಗ ನನ್ಗೆ ಈ ಪ್ಲಾನೆಟ್ ಅಥವಾ ಒಂದು ಸೆಟಲೈಟ್ ಅರ್ತ್ ಸುತ್ತ ತಿರುಗ್ತಾ ಇದೆ, ರೊಟೇಟ್ ಆಗ್ತಿದೆ ಅಂದ್ರೆ ಯಾವ ಫೋರ್ಸ್ ಬೇಕು ಅಲ್ಲಿ, ಯಾವುದು ಫಿನಾಮಿನಾ ಆಗ್ತಾ ಇರುತ್ತೆ? 100% ನೀವು ಹೇಳ್ತೀರಾ, ನನಗೆ ನಂಬಿಕೆ ಇದೆ, ಸರಿನಾ? ಅರ್ಥ ಆಯ್ತಾ ಕ್ವಶನ್ಸ್? ದಿಸ್ ರಾಕ್, ಓಕೆ, ಎಸ್, ವೆರಿ ಗುಡ್. ಸೊ ಗ್ರಾವಿಟೇಷನ್ ಫೋರ್ಸ್, ಅಂಬಿಕಾ, ಎಸ್, ಗ್ರಾವಿಟಿ, ಭೂಮಿಕಾ, ಓಕೆ, ವೆರಿ ಗುಡ್. ಸೊ ಗ್ರಾವಿಟೇಷನಲ್ ಫೋರ್ಸ್, ಸರಿನಾ? ಆ ಫೋರ್ಸ್ ಅನ್ನ ಹೇಳೋದಕ್ಕೆ ಎಸ್ ಮುಬಾರಕ್, ಎಸ್ ಭರತ್, ಸೊ ಎಲ್ಲರೂ ಹೇಳ್ತಾ ಇದ್ದಾರೆ, ವೆರಿ ಗುಡ್. ನನ್ಗೆ ಖುಷಿ ಆಯ್ತು, ಎಲ್ಲರೂ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದೀರಾ ನಾವು ಹೇಳಿದ್ದಕ್ಕೆ ಅಥವಾ ನೀವು ಕಲ್ತಿರೋದಕ್ಕೆ, ಸರಿನಾ? ಸೊ ಓಕೆ, ದಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಆಯ್ತು. ಇಲ್ಲಿ ರಾಕೆಟ್ ಲಾಂಚ್ ಆಗೋದಕ್ಕೆ ಯಾವ್ದು ಹೇಳ್ತೀರಾ? ಸೊ ವಾಟ್ ಈಸ್ ದಿ ಸೆಕೆಂಡ್ ಕೇಸ್? ದಿಸ್ ವಿಲ್ ಬಿ ಸೆಕೆಂಡ್ ಕೇಸ್. ಫಸ್ಟ್ ಒನ್ ನನಗೆ ಓಕೆ, ಸೆಕೆಂಡ್ ಒನ್, ದಿಸ್ ಒನ್ ಥರ್ಡ್ ಒನ್. ಸೊ ಏನಂತ ಹೇಳ್ತೀರಾ? ರಾಕೆಟ್ ಲಾಂಚಿಂಗ್ ಯಾವ್ದು? ರಾಕೆಟ್ ಲಾಂಚಿಂಗ್ ಯಾವ್ದು ಇದ್ರ ಮೇಲೆ ಆಗ್ತಾ ಇರ್ಬೋದು, ಯಾವ ಲಾ ಮೇಲೆ ಆಗ್ತಾ ಇರ್ಬೋದು?
ರಾಕೆಟ್ ಲಾಂಚಿಂಗ್ ನೆನ್ಪ್ ಮಾಡ್ಕೊಳ್ಳಿ. ರಾಕೆಟ್ ಲಾಂಚಿಂಗ್ ಯಾವ್ದ್ರ ಮೇಲೆ ಆಗ್ತಾ ಇರ್ಬೋದು? ಫಸ್ಟ್ ಸರಿನಾ? ನೀವ್ ಹೇಳಿದ್ರೆ ವೆರಿ ಗುಡ್, ನೀವು ಸರಿನೇ ಇದೆ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದ್ರಿ ನೀವು. ಬಟ್ ಸೆಕೆಂಡ್ ಒನ್ ಏನು? ರಾಕೆಟ್ ಲಾಂಚ್ ಆಗುತ್ತಲ್ಲ, ಓದಿದಿರಲ್ವಾ ನೀವು ಹೈಸ್ಕೂಲ್ ಅಲ್ಲಿ? ರಾಕೆಟ್ ಲಾಂಚ್ ಹೇಗಾಗುತ್ತೆ? ಯಾವ ಲಾ ಮೇಲಾಗತ್ತೆ ರಾಕೆಟ್ ಲಾಂಚ್? ಇಲ್ವಾ? ಯಾರು ಹೇಳಲ್ವಾ? ಸೊ ರಾಕೆಟ್ ಲಾಂಚ್ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಎರಡು ಲಾಸ್ ನ ತಗೊಳ್ತೀವಿ. ಸೊ ನನಗೆ ಎರಡು ಲಾಸ್ ಬರುತ್ತೆ. ನೀವು ಒಂದು ಓದಿದೆ, ನ್ಯೂಟನ್ಸ್ ಥರ್ಡ್ ಲಾ ಆಫ್ ನ್ಯೂಟನ್ ಓದಿಲ್ವಾ? ಥರ್ಡ್ ಲಾ ಆಫ್ ನ್ಯೂಟನ್ ಏನಾಗುತ್ತೆ? ಥರ್ಡ್ ಲಾ ಆಫ್ ಮೋಷನ್, ದಿ ಮ್ಯೂಚುವಲ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಆಬ್ಜೆಕ್ಟ್ ಬೈ ದೇರ್ ಮಾಸ್. ಸೊ ದಟ್ ವಿಲ್ ಬಿ ಎಸ್ ರಿಯಲ್ಮಿ. ಅದು ಯಾರಂತ ನನ್ನ ಹೆಸರು ಗೊತ್ತಾಗುದಿಲ್ಲ. ರಿಯಲ್ಮಿ ಅಂತ ಹೇಳಿದ್ರೆ ನಾ ರಿಯಲ್ಮಿ ಅಂತ ಕರೀಲ್ಲ ನಿಮಗೆ. ರಿಯಲ್ಮಿ 6i ಅಂತ ಇದೆ, ಅದ್ ನೇಮ್ ಚೇಂಜ್ ಮಾಡ್ಬೇಕು. ಸರಿನಾ? ನೀವು ಹೇಳಿರೋ ಸರಿ ಇದೆ. ಗ್ರಾವಿಟೇಷನಲ್ ಫೋರ್ಸ್ ಗೆ ನೀವು ಆನ್ಸರ್ ಹೇಳಿದಿರಾ ಅನ್ಸುತ್ತೆ. ದಿ ಮ್ಯೂಚುವಲ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಆಬ್ಜೆಕ್ಟ್, ಸರಿ ಇದೆ. ಸೆಕೆಂಡ್ ಏನಾಗ್ತದೆ? ರಾಕೆಟ್ ಲಾಂಚಿಂಗ್, ದಟ್ ಇಸ್ ಮೇನ್ಲಿ ಇಟ್ ಇಸ್ ಯೂಸ್ ಫಾರ್ ದಿ ಥರ್ಡ್ ಲಾ ಆಫ್ ಮೋಷನ್. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ನೀವು ಇಲ್ಲಿ ಇದನ್ನ ನೋಡಿದಾಗ, ರಾಕೆಟ್ ನೋಡಿದಾಗ ಇಲ್ಲಿ ಏನಾಗ್ತದೆ? ಯು ಆರ್ ಸೀಯಿಂಗ್ ಹಿಯರ್, ಸರಿನಾ? ಇಲ್ಲಿ ಫೈರ್ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಈ ಫೈರ್ಸ್ ಹಾಗೆ ಸುಮ್ನೆ ಬರುತ್ತಾ? ಸೊ ಇಲ್ಲಿಂದ ಏನಾಗುತ್ತೆ? ಈ ಫೈರ್ ಏನಾಗ್ತಿರುತ್ತೆ? ಇದು ಸ್ಮಾಲ್ ನೋಸ್, ಸ್ಮಾಲ್ ಪಾರ್ಟ್ ಇಂದ ಹೊರಗಡೆ ಬರ್ತಿರುತ್ತೆ. ಅರ್ತ್ ಸರ್ಫೇಸ್ ಏನ್ ಮಾಡುತ್ತೆ? ಪುಷ್ ಮಾಡುತ್ತೆ. ಈ ಅರ್ತ್ ಸರ್ಫೇಸ್ ಗೆ ಪುಷ್ ಮಾಡಿದಾಗ ರಾಕೆಟ್ ಏನಾಗುತ್ತೆ? ಅದು ನನಗೆ ಮೇಲ್ಗಡೆ ಮೂವ್ಮೆಂಟ್ ಆಗುತ್ತೆ. ರಾಕೆಟ್ ಮೂವ್ಸ್ ಅಪ್ವರ್ಡ್. ಸೊ ದೇರ್ ವಿಲ್ ಬಿ ದಿ ಆಕ್ಷನ್ ಅಂಡ್ ರಿಯಾಕ್ಷನ್ ಫೋರ್ಸಸ್ ಗಳು ನನಗೆ ಅಲ್ಲಿರುತ್ತೆ. ಸೊ ಆಕ್ಷನ್ ಅಂಡ್ ರಿಯಾಕ್ಷನ್ ಫೋರ್ಸಸ್, ಸರಿನಾ? ಥರ್ಡ್ ಒನ್ ಏನಾಗ್ತದೆ? ಅಥವಾ ಇನ್ನೊಂದು ಲಾ ಅಂತ ಹೇಳ್ತೀವಲ್ಲ ನಾವು, ಮೊಮೆಂಟಮ್. ಇದನ್ನ ನೀವು ಓದ್ತೀರಾ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ನಾವು ಅದನ್ನ ಓದ್ತೀವಿ. ಇದು ಥರ್ಡ್ ಒನ್ ಏನು? ಥರ್ಡ್ ಒನ್ ಓದಿದ್ದೀರಾ? ನ್ಯೂಟನ್ಸ್ ಫಸ್ಟ್ ಲಾ ಓದಿದ್ದೀರಾ? ಸರಿನಾ? ಏನ್ ಹೇಳುತ್ತೆ ನ್ಯೂಟನ್ಸ್ ಫಸ್ಟ್ ಲಾ? ಏನ್ ಹೇಳುತ್ತೆ? ದಿ ಆಬ್ಜೆಕ್ಟ್ is will be in the state of rest or in uniform motion unless and until it is compelled by an external force. ಇಲ್ಲಿ ನೀವು ಬಸ್ ಇಲ್ಲಿದೆ, ಎಲ್ಲಿ ತನಕ ಅದಲ್ಲೇ ಇರುತ್ತೆ. ಬಸ್ ಅನ್ನ ಯಾರೋ ಡ್ರೈವರ್ ಹತ್ತಿ ಅದನ್ನ ಸ್ಟಾರ್ಟ್ ಮಾಡಿ ಆಮೇಲೆ ಎಕ್ಸಲರೇಟ್ ಕೊಟ್ಟಾಗ ಏನಾಗುತ್ತೆ? ರೆಸ್ಟ್ ಅಲ್ಲಿ ಇರೋದು, ಅದು ಮೋಷನ್ ಅಲ್ಲಿ ಬರುತ್ತೆ. ಸರಿನಾ? ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ನ್ಯೂಟನ್ಸ್ ಫಸ್ಟ್ ಲಾ ನಾವಿಲ್ಲಿ ಯೂಸ್ ಮಾಡ್ತೀವಿ. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ನೇಚರ್ ಆಫ್ ದಿ ಫಿಸಿಕಲ್ ಲಾಸ್ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಸಮ್ ಫಿನಾಮಿನನ್ಸ್ ಅಂತ ಹೇಳಿದ್ರೆ ರಾಕೆಟ್ ಲಾಂಚಿಂಗ್ ಆಗ್ತಿರೋದು, ಬಸ್ ಮೂವ್ಮೆಂಟ್ ಆಗ್ತಿರೋದು, ಅಥವಾ ನೀವು ನಡ್ಕೊಂಡು ಹೋಗ್ತಿರೋದು, ಶಾರ್ಟ್ ಪುಟ್ ಅನ್ನು ನೀವು ಥ್ರೋ ಮಾಡ್ತಿರೋದು, ಅಥವಾ ದಿ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್, ಆರ್ ಯು ಆರ್ ಸೀಯಿಂಗ್ ದಿ ಪ್ಲಾನೆಟ್ಸ್, ದಿಸ್ ಸ್ಯಾಟಲೈಟ್ ಇಸ್ ರಿವಾಲ್ವಿಂಗ್ ಅರೌಂಡ್ ದಿ ಅರ್ತ್, ಮೂನ್ ಇಸ್ ರಿವಾಲ್ವಿಂಗ್ ಅರೌಂಡ್ ದಿಸ್ ಅರ್ತ್. ಇವೆಲ್ಲ ಏನ್ ಕರಿತೀವಿ? ದೀಸ್ ಆರ್ ಆಲ್ ಕಾಲ್ಡ್ as ಅದನ್ನ ನಾವು ಫಿಸಿಕಲ್ ಲಾಸ್ ಅಂತ ನಾವು ಅದನ್ನ ಕರಿತೀವಿ. ಈ ಲಾನ ಏನ್ ಮಾಡ್ಬೇಕು? ನಾನು ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಅದನ್ನ ಏನ್ ಕರಿತೀವಿ? ದಟ್ ಇಸ್ ಕಾಲ್ಡ್ ಆಸ್ ನೇಚರ್ ಆಫ್ ಫಿಸಿಕಲ್ ಲಾಸ್ ಅಂತ ನಾವು ಅದನ್ನ ಕರಿತೀವಿ. ನೀವು ಹೇಳಿದ್ರಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದ್ರಿ. ಸರಿ, ಯಾವ್ದಾದ್ರು ನಾನು ಪರ್ಟಿಕ್ಯುಲರ್ ಆಗಿ ನೀವು ಕೇಳಿದ್ರಿ ಏನ್ ಹೇಳ್ತಿದ್ರಿ? ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತಿದ್ರ. ಸೊ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, ಯಾಕೆ ನಾನು ಗ್ರಾವಿಟೇಷನಲ್ ಫೋರ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ. ನೀವು ಇಕ್ವೇಶನ್ ಹೇಳ್ತಿದ್ರಿ, ಎಫ್ ಇಸ್ ಈಕ್ವಲ್ ಟು ಜಿ ಇಂಟು m1 m2 ಡಿವೈಡ್ ಬೈ r ಸ್ಕ್ವೇರ್ d ಸ್ಕ್ವೇರ್ ಅಂತ ಹೇಳ್ತಿದ್ರಿ. ಸರಿನಾ? ಇಲ್ಲಿ ನಾನು ಥರ್ಡ್ ಲಾ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಿ? ಎಫ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಅಂತ ಹೇಳ್ತಿದ್ರಿ. ಅಥವಾ ಸೆಕೆಂಡ್ ಲಾ ಆಫ್ ಫೋರ್ಸ್ ಅನ್ನ ಹೇಳಿ ಅಂದ್ರೆ ನೀವೇನ್ ಹೇಳ್ತೀರಾ? ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಅಂತ ಹೇಳ್ತೀರಾ. ವೇರ್ ಎಂ ಇಸ್ ದಿ ಮಾಸ್ ಅಂಡ್ ಎ ಇಸ್ ದಿ ಎಕ್ಸಲರೇಷನ್ ಅಂತ ಹೇಳಿರ್ತೀರಾ. ನೇಚರ್ ಆಫ್ ದಿ ಫಿಸಿಕಲ್ ಲಾಸ್ ಅಂತ ಹೇಳಿದ್ರೆ ನೇಚರಲ್ ಸಿಗೋ ಎಲ್ಲಾ ನಮ್ಗೆ ಫಿಸಿಕಲ್ ಫಿನಾಮಿನಾ ಇರುತ್ತಲ್ಲ, ಅದನ್ನ ಏನ್ ಮಾಡ್ತೀನಿ? ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅದಕ್ಕೊಂದು ಫಾರ್ಮುಲಾನ ಕೊಡ್ತಾ ಹೋಗ್ತೀನಿ. ಇದನ್ನೇನ್ ಕರಿತೀವಿ ನಾವು? ನೇಚರ್ ಆಫ್ ಫಿಸಿಕಲ್ ಲಾಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಅರ್ಥ ಆಯ್ತಾ? ನೇಚರ್ ಆಫ್ ಫಿಸಿಕಲ್ ಲಾಸ್ ಅಂತ ಹೇಳಿದ್ರೆ, ಸೊ ಎನಿಥಿಂಗ್ ವಿಚ್ ಯು ಆರ್ ಸೀಯಿಂಗ್ ಇನ್ ನೇಚರ್ ಏನೇನ್ ಕಾಣಿಸ್ತಾ ಇದೆ, ನೀವು ನನ್ನನ್ನ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ನೇಚರ್. ನನ್ ಮೇಲೆ ಲೈಟ್ ಬೀರೋದ್ರಿಂದ ನೀವು ನಿಮಗೆ ಕಾಣಿಸ್ತಾ ಇದೆ. ಕಮ್ಯುನಿಕೇಶನ್, ಸರಿನಾ? ಇಲ್ಲಿಂದ ಏನಾಗ್ತದೆ? ನಾನು ಇಂಟರ್ನೆಟ್ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ, ನೀವು ಮನೆಗೆ ಇದ್ದೀರಾ, ಅಲ್ಲಿ ಏನ್ ಫಿನಾಮಿನ್ ಆಗ್ತಾ ಇದೆ? ನನಗೆ ಸ್ಯಾಟಲೈಟ್ಸ್ ಗಳು ನೆಟ್ವರ್ಕ್ ಅನ್ನ ಕ್ಯಾಚ್ ಮಾಡ್ಕೊಂಡು ನಿಮ್ಗೆ ಕಳಿಸ್ತಾ ಇದೆ. ಇವೆಲ್ಲ ನನಗೆ ಆಗ್ತಿರುತ್ತೆ. ಅದೇ ನೇಚರ್ ಆಫ್ ದಿ ಫಿಸಿಕಲ್ ಲಾಸ್ ಅಂತ ಹೇಳಿದ್ರೆ ನಾವು ಹೀಗೆ ಹೇಳ್ಬೋದು. ಇನ್ ಫಿಸಿಕ್ಸ್ ದಿ ವೇರಿಯಸ್ ಫಿಸಿಕಲ್ ಫಿನಾಮಿನನ್ಸ್ ಆರ್ ಎಕ್ಸ್ಪ್ಲೇನ್ ಬೈ ಯೂಸಿಂಗ್ ಸರ್ಟನ್ ಲಾಸ್. ಗ್ರಾವಿಟೇಷನ್ ಫೋರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ರಾಕೆಟ್ ಲಾಂಚಿಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ? ನ್ಯೂಟನ್ಸ್ ಥರ್ಡ್ ಲಾ ತಗೊಳ್ತೀನಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ತಗೊಳ್ತೀನಿ. ಸೊ ದೀಸ್ ಲಾಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಸಮ್ ಫಿಸಿಕಲ್ ಕ್ವಾಂಟಿಟೀಸ್. ಸರಿನಾ? ಈ ಗ್ರಾವಿಟೇಷನಲ್ ಲಾ ಅಂತ ಏನ್ ಹೇಳ್ತೀನಿ ನಾನು? ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ದೆ. ಸೊ ಐ ಟೋಲ್ಡ್ ಯು ದಿ ಗ್ರಾವಿಟೇಷನಲ್ ಫೋರ್ಸ್. ದಿ ಫೋರ್ಸ್ ಇಸ್ ಕಾಲ್ಡ್ ಆಸ್ ಅದನ್ನ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ, ಗ್ರಾವಿಟೇಷನಲ್ ಫೋರ್ಸ್.
ಅಥವಾ ಎಫ್ ಇಸ್ ಈಕ್ವಲ್ ಒಂದು ಆಬ್ಜೆಕ್ಟ್ ಮೇಲೆ ನೀವೇನೋ ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡ್ತಿದ್ದೀರಾ, ಅದೇನಕ್ಕೆ ಮೂವ್ಮೆಂಟ್ ಅದು, ಅವಾಗ ಏನ್ ಹೇಳ್ತೀರಾ ನೀವು ಫೋರ್ಸ್ ಅಂತ ನೀವು ಹೇಳ್ತೀರಾ. ಅದು ಒಂದು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀರಾ. ಇವೆಲ್ಲ ಏನು ಕರಿತೀವಿ ಅಂತ ಹೇಳಿದ್ರೆ ಇದನ್ನ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ನಾವು ಅದನ್ನ ಕರಿತೀವಿ. ಸರಿನಾ? ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ ದೀಸ್ ಆರ್ ದಿ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್. ನೆಕ್ಸ್ಟ್ ಚಾಪ್ಟರ್ ಒಳಗೆ ನಿಮಗೆ ಡೀಟೇಲ್ ಆಗಿ ಬರುತ್ತೆ. ಸರಿನಾ? ಗೊತ್ತಾಗ್ತಿದೆನಾ ಹೇಳ್ತಾ ಇರೋದೆಲ್ಲ? ಸೊ ಗ್ರಾವಿಟೇಷನಲ್ ಫೋರ್ಸ್ and the normal force and the kinetic force or kinetic energy, potential energy, these are all called as now physical quantities anta kariteve. Some physical quantity gore ಏನು ಮಾಡಿದ್ರೆ example ನ ಕೊಟ್ಟಿದ್ದಾರೆ. ಏನೇನು example? Quantities like electric charge, energy, momentum for an isolated system are conserved if no external force is applied. ಸರಿನಾ? ಒಂದು ಆಬ್ಜೆಕ್ಟ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡ್ತಿದ್ರೆ ಏನೇನಾಗುತ್ತೆ ಅದನ್ನ ನಾವು ಕಲಿತೀವಿ. Nature of the physical laws ಅಂತ ಹೇಳಿದ್ರೆ in physics, so in physics certain various phenomena are explained by using the certain laws ಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರಾಕೆಟ್ ಲಾಂಚ್ ಗೆ ಬೇರೆ ಇರುತ್ತೆ, ಅಥವಾ ನೀವು ಮನೆಯಲ್ಲಿ ಸಿಂಟ್ಯಾಕ್ಸ್ ಅನ್ನ ಇಟ್ಟಿರ್ತೀರಾ, ಅಲ್ಲೂ ಏನ್ ಮಾಡ್ತೀವಿ ಎನರ್ಜಿ ಸ್ಟೋರ್ ಆಗ್ತದೆ, ಅದಕ್ಕೆ ನಾವು ಬೇರೆ ಹೇಳ್ತೀವಿ. These are laws are explained in terms of some physical quantities. So physical quantities ಅಂತ ಹೇಳಿದ್ರೆ the quantities which can be measured. ಗೊತ್ತಾಗ್ತಾ ಇದ್ರೆ ಹೇಳಿ, ನನ್ಗೇನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ನಿಮ್ ಕಡೆಯಿಂದ. ಸರಿನಾ? ಗೊತ್ತಾಗ್ತಿದ್ದೇನಾ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ವಾಯ್ಸ್ ಎಲ್ಲ ಕ್ಲಿಯರ್ ಇದೆಯಾ? ಎಸ್ ಎಸ್ ಎಸ್, ವೆರಿ ಗುಡ್. ಸೊ ಓಕೆ, ಹಾಗಾದ್ರೆ ನಾನು ಒಂದು ಫಿಸಿಕಲ್ ಕ್ವಾಂಟಿಟೀಸ್ ನ ನೀವು ನೆಕ್ಸ್ಟ್ ಚಾಪ್ಟರ್ ಡೀಟೇಲ್ ಆಗಿ ಓದ್ತೀರಾ, ಬಟ್ ನಾನು ಎಕ್ಸಾಂಪಲ್ ಕೊಡ್ತೀನಿ ಆಯ್ತಾ? ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತ ಹೇಳಿದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಏನ್ ಹೇಳ್ತಿದೆ ಅಂದ್ರೆ ದಟ್ ಕ್ಯಾನ್ ಬಿ ಮೆಜರ್ಡ್ ಅಂತ ಹೇಳ್ತಿದ್ದೀನಿ. ಸೊ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್. ನಿಮ್ ಮನೆಯಿಂದ ಏನ್ ಹೇಳ್ತಾರೆ 1 kg ಶುಗರ್ ತಗೊಂಡ್ ಬಾ, ಅವಾಗ ಏನ್ ಹೇಳ್ತೀವಿ ನಾವು ಮಾಸ್ ಇಸ್ ಈಕ್ವಲ್ ಟು 1 kg ಏನ್ ಮಾಡ್ತೀವಿ ಮೆಜರ್ ಮಾಡ್ತಿದ್ದೀರಾ. ಸರಿನಾ? ಅಥವಾ ನಿಮ್ಗೆ ಏನ್ ಹೇಳ್ತೀವಿ 1 ಲೀಟರ್ ಆಯಿಲ್ ತಗೊಂಬಾ, ಅವಾಗ ಏನಾಯ್ತು 1 ಲೀಟರ್ ಅಂತ ನಾವು ಅದನ್ನ ಬರೀತಾ ಇದ್ವಿ. ಇವನ್ನ ಏನ್ ಮಾಡ್ಬೋದು ನಾನು ಮೆಜರ್ ಮಾಡ್ಬೋದು. ಅದೇ ನಾವೊಂದು ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ ಅದೇ ನಾವ್ ಏನ್ ಕರಿತೀವಿ ಅಂತ ಹೇಳಿದ್ರೆ ನಾವ್ ಹೇಳ್ತೀವಿ ನೋಡಿ, ಎಕ್ಸಾಂಪಲ್ ಯಾರೋ ನಿಮ್ ಫ್ರೆಂಡ್ ಮೇಲೆ ಸಿಟ್ಟು ಬಂದ್ಬಿಡ್ತು, ಐ ಹೇಟ್ ಯು ಹೇಳ್ತೀರಾ. ಸೊ ಐ ಹೇಟ್ ಯು ಅಂತ ಅವ್ನು ಕೇಳ್ಬೋದು ಎಷ್ಟು ಹೇಟ್ ಮಾಡ್ತೀಯಾ, ಅದು ಐ ಲವ್ ಯು ಅಂತ ಹೇಳ್ತೀರಾ. ಸೊ ಎಷ್ಟು ಲವ್ ಮಾಡ್ತೀರಾ? ನೀವೇನ್ ಹೇಳ್ಬೋದು ಐ ಲವ್ ಯು ಸೋ ಮಚ್, ಐ ಹೇಟ್ ಯು ಸೋ ಮಚ್. ಇಲ್ಲಿ ವರ್ಡ್ ಅಲ್ಲಿ ಇರೋಕ್ಕಿಂತ ನಾನು ನಿನ್ಗೆ ಜಾಸ್ತಿ ನಾನು ಹೇಟ್ ಮಾಡ್ತೀನಿ. ಬಟ್ ಏನ್ ಹೇಳ್ತೀನಿ ನೀವು ಕ್ವಾಂಟಿಟಿ ಹೇಳಕ್ಕಾಗತ್ತಾ ಇಲ್ಲಿ? ನಾನು 1 kg ಅಷ್ಟು ನೀನು ಹೇಟ್ ಮಾಡ್ತೀನಿ, ಅದು 1 kg ಅಷ್ಟು ನಾನು ಲವ್ ಮಾಡ್ತೀನಿ, ಹಾಗೆಲ್ಲ ಹೇಳಕ್ಕಾಗತ್ತಾ? So that quantities that cannot be measured are called as non-physical quantities ಅಂತ ನಾವು ಅದನ್ನ ಕರಿತೀವಿ. ಸರಿನಾ? Non-physical quantities ಅಂತ ಹೇಳಿದ್ರೆ the quantities which cannot be measured. So next chapter ಒಳಗೆ units and measurement ಒಳಗೆ ಡೀಟೇಲ್ ಆಗಿ ನೀವು ಇದನ್ನ ಓದ್ತೀರಾ. ಸರಿನಾ? Physical quantities ಅಂತ ಹೇಳಿದ್ರೆ the quantities which can be measured. 1 kg ಅಥವಾ 10 ಸ್ಕ್ವೇರ್ ಮೀಟರ್. ಸೊ ವಾಲ್ಯೂಮ್ ಆಫ್ ದಿ ಒಂದು ವಾಲ್ಯೂಮ್ ಬರೀರಿ ಅಂತ ಹೇಳ್ತೀವಿ. ಎಷ್ಟು ಒಂದು 100,000 ml ಅಥವಾ 1000 ಕ್ಯೂಬ್ ಸೆಂಟಿಮೀಟರ್ ಕ್ಯೂಬ್ ಅಷ್ಟು ವಾಟರ್ ಇದೆ. ಈಗ ನಾವೇನ್ ಮಾಡ್ತೀವಿ ಹೇಳ್ತಾ ಹೋಗ್ತೀವಿ. ಟೆಂಪರೇಚರ್ ಮೆಜರ್ ಮಾಡ್ತೀವಿ. ನನಗೆ ಜ್ವರ ಬಂದಿದೆ, 101 ಡಿಗ್ರಿ ಬಂತು, ಹೋಗ್ರಿ ಹಾಕ್ರಿ, ಕೊರೋನಾ ಬಂದಿದೆ ಒಳಗಡೆ ಹಾಕ್ರಿ. ಟೆಂಪರೇಚರ್ ನೋಡ್ತಾ 98 ಇದೆ, ಸೊ ನಾರ್ಮಲ್ ಇದೆ, 96 ಇದೆ, ನಾರ್ಮಲ್ ಇದೆ. ಟೆಂಪರೇಚರ್ ಏನ್ ಮಾಡೋದು ನಾನು ಮೆಜರ್ ಮಾಡ್ಬೋದು. Some quantities are there which cannot be measured. ನಾವ್ ಹೇಳ್ತೀವಿ ಅಷ್ಟೇ, ಐ ಹೇಟ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್, ಐ ಲವ್ ಯು ಸೋ ಮಚ್ ಅಬೌಟ್ ದಿಸ್ ಅರ್ತ್ ಅಥವಾ ವರ್ಡ್, ಇವೆಲ್ಲ ಹೇಳ್ತೀವಿ. ಬಟ್ ಅವೇನಾಗ್ತದೆ ಎಕ್ಸಾಕ್ಟ್ ಆಗಿ ನೀವೇನ್ ಮಾಡ್ತೀರಾ ಒಂದು ವ್ಯಾಲ್ಯೂನ ಕೊಡ್ತಾ ಇಲ್ಲ. ಆ ತರ ಕ್ವಾಂಟಿಟೀಸ್ ಗಳು ನಾವೇನ್ ಕರಿತೀವಿ ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಬಟ್ ನಾವಿಲ್ಲಿ ಯೂಸ್ ಮಾಡ್ತಿರೋದೇನು ದಿ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆರ್ ಕಾಲ್ಡ್ ಆಸ್ ಫಿಸಿಕಲ್ ಕ್ವಾಂಟಿಟೀಸ್ ನಾವು ಯೂಸ್ ಮಾಡ್ತಿದ್ವಿ. ಆ ಫಿಸಿಕಲ್ ಕ್ವಾಂಟಿಟೀಸ್ ನಾನು ಯೂಸ್ ಮಾಡಬೇಕು ಅಂತಂದ್ರೆ ಐ ಹ್ಯಾವ್ ಟು ಗಿವ್ ಸರ್ಟನ್ ಸ್ಟೇಟ್ಮೆಂಟ್, ಸರ್ಟನ್ ಲಾಸ್ ಗಳನ್ನ ನಾವು ಕೊಡ್ಬೇಕು. ಸೊ ಆ ಲಾಸ್ ಗಳನ್ನ ಏನ್ ಹೇಳ್ತೀವಿ ನೇಚರ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸರಿನಾ? ನೆಕ್ಸ್ಟ್, ಆದ್ರೆ ವಾಟ್ ಈಸ್ ಮೀನ್ ಬೈ ದಿಸ್ ಕನ್ಸರ್ವೇಟಿವ್ ಲಾ? ಸೊ ಕನ್ಸರ್ವೇಟಿವ್ ಲಾ ಅಂದ್ರೆ ಏನು ಅನ್ನೋದನ್ನ ನಾನು ನೋಡ್ತೀನಿ. ಸೊ ಕನ್ಸರ್ವೇಟಿವ್ ಲಾ ಅಂತ ಹೇಳಿದ್ರೆ ದೀಸ್ ಆರ್ ದಿ ಲಾಸ್ ವಿಚ್ ಎಕ್ಸ್ಪ್ಲೇನ್ ದಿ ಕನ್ಸರ್ವೇಷನ್ ಆಫ್ ಚಾರ್ಜ್, ಮೊಮೆಂಟಮ್ ಅಂಡ್ ಎನರ್ಜಿ. ಸರಿನಾ? These are the laws which explain the conservation of charge, momentum and energy. ನೀವು electromagnetic ಹಾಗಾದ್ರೆ ನಾವೇನ್ ಮಾಡಿದ್ವಿ, there are again 4 conservative laws ಇದೆ. ಸೊ ಎಷ್ಟು ಕನ್ಸರ್ವೇಟಿವ್ ಲಾಸ್ ಇದೆ ಅಂತ ಹೇಳಿದ್ರೆ 4 conservative laws are there. Then this is very important. 2 ಮಾರ್ಕ್ಸಿಗೆ ಕೇಳ್ತಾನೆ.
ಸೊ ನೇಮ್ ದಿ ಕನ್ಸರ್ವೇಟಿವ್ ಲಾಸ್ ಆಫ್ ಫಿಸಿಕ್ಸ್. ಕನ್ಸರ್ವೇಟಿವ್ ಲಾಸ್ ಆಫ್ ಫಿಸಿಕ್ಸ್ ಅಂತ ಕೇಳ್ಬೋದು. ಯಾವ್ದ್ರ ಎರಡು ಬರ್ತಾರೆ. ಕನ್ಸರ್ವೇಶನ್ ಆಫ್ ಇಲೆಕ್ಟ್ರಿಕ್ ಚಾರ್ಜ್. ಸೊ ಕನ್ಸರ್ವೇಶನ್ ಆಫ್ ಇಲೆಕ್ಟ್ರಿಕ್ ಚಾರ್ಜ್. ಸೊ ಇಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ಏನು ಅಂತ ನಾನು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಮಾಡ್ಬೇಕಾದ್ರೆ ಅಲ್ಲಿ ಹೇಳಿದ್ದೆ. ಚಾರ್ಜ್ ಒಳಗೆ ಎಷ್ಟು ಟೈಪ್ಸ್ ಇರುತ್ತೆ? ಎರಡು ಟೈಪ್ಸ್ ಆಫ್ ಚಾರ್ಜ್ ಇರುತ್ತೆ. ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ನನಗೆ ನೆಗೆಟಿವ್ ಚಾರ್ಜ್ ಅಂತ ಇದೆ. ಸೊ ಪಾಸಿಟಿವ್ ಅಂಡ್ ದಿ ನೆಗೆಟಿವ್ ಚಾರ್ಜ್. ಇಲ್ಲೇನಾಗಬೇಕು? ಕನ್ಸರ್ವೇಶನ್. ಈಗ ನಿಮ್ಮ ಹತ್ರ ಅಗೇನ್ ಐ ವಿಲ್ ಗೋ ಫಾರ್ 100 rupees. ನಿಮ್ಮ ಹತ್ರ 100 rupees ನೋಟ್ ಇದೆ. ನೀವೇನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಶಾಪಿಗೆ ಹೋಗ್ತೀವಿ. ಸೊ ಫಿಸಿಕ್ಸ್ ತುಂಬಾ ಹೇಳ್ತಾ ಇದ್ದಾರೆ, ಬರ್ತಾ ನಾ ಏನ್ ಮಾಡ್ಬೇಕು? ಒಂದು ಫಿಸಿಕ್ಸ್ ನೋಟ್ ಬುಕ್ ತಗೋಬೇಕು, ಅಥವಾ ಫಿಸಿಕ್ಸ್ ಬುಕ್ ಅನ್ನ ನಾನು ತಗೋಬೇಕು. ಸರಿನಾ? ಅದಕ್ಕೆ ಏನ್ ಮಾಡ್ತೀವಿ? ಒಂದು ಶಾಪಿಗೆ ಹೋಗ್ತೀವಿ, ಬುಕ್ ಸ್ಟಾಲಿಗೆ ಹೋಗ್ತೀವಿ. ಸೊ ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಒಂದು 50 rupees ಇಂದ ಬುಕ್ ಅನ್ನ ತಗೊಂಡ್ರಿ. ಸೊ 50 rupees ಇಂದ ಏನಾಯ್ತು? ನೀವು ಬುಕ್ ಅನ್ನ ತಗೊಂಡ್ರಿ. ಸೊ ಯು ಟು 50 rupees ಬುಕ್. ಆಮೇಲೆ ನಿಮ್ಮ ಹತ್ರ ಎಷ್ಟು ಉಳಿತು ಅಂತ ಹೇಳಿದ್ರೆ 50 rupees ಅಗೇನ್ ನಿಮ್ಮ ಹತ್ರ ಚೇಂಜ್ ಉಳಿತು. ನಿಮ್ಮ ಹತ್ರ ಇರೋದು ದಿಸ್ ವಿಲ್ ಬಿ ಇನ್ಪುಟ್. ಅಂದ್ರೆ ನೀವು ತಗೊಂಡೋಗಿರೋ ಈ 100 rupees ಇಂದ ನೀವೇನ್ ಮಾಡಿದ್ರಿ? ಒಂದು 50 rupees ಬುಕ್ ಅನ್ನ ತಗೊಂಡ್ರಿ. ಸೊ 50 rupees ಪ್ಲಸ್ ಎಷ್ಟು ನಿಮ್ಮ ಹತ್ರ ರಿಮೈನಿಂಗ್ ಎಷ್ಟು ಉಳಿತು? ರಿಮೈನಿಂಗ್ ವಿಲ್ ಬಿ 50 rupees. ಅವಾಗ ಏನಾಯ್ತು? ನೀವಿಲ್ಲಿ ತಗೊಂಡಿರೋ 100 rupees ಗೆ ಈ ಕಡೆ ಇರೋದು ಏನಾಯ್ತು? ಈಕ್ವಲ್ ಆಯ್ತು. ಇದನ್ನೇನ್ ಕರಿತೀವಿ? ಕನ್ಸರ್ವೇಶನ್ ಅಂತ ನಾವು ಕರಿತೀವಿ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಅದ 50 rupees ಬುಕ್ ತಗೊಂಡ್ರೆ ಆಮೇಲೆ ಒಂದು 30 ರೂಪಾಯಿ ಪಾನಿಪುರಿ ಏನೋ ತಿಂದ್ರಿ, ಮತ್ತೆ 20 ರೂಪಾಯಿ ಉಳಿತು. ಸೊ ಪ್ಲಸ್ 20 rupees. ಅವಾಗ ಏನಾಯ್ತು? 100 rupees ಒಳಗೆ 50 rupees ಬುಕ್ಸ್ ತಗೊಂಡ್ರಿ, 30 rupees ಅಲ್ಲಿ ಏನೋ ತಿಂದ್ರಿ, 20 rupees ಅನ್ನ ನೀವೇನ್ ಮಾಡಿದ್ರೆ ಸೇವ್ ಮಾಡಿದ್ರಿ. ನೀವ್ ಎಷ್ಟು ತಗೊಂಡಿರ್ತೀರಾ, ಎಷ್ಟು ಅದನ್ನ ಯುಟಿಲೈಸ್ ಮಾಡ್ಕೊಳ್ತೀರಾ, ಅದನ್ನ ಏನ್ ಕರಿತೀವಿ ನಾವು? ಕನ್ಸರ್ವೇಶನ್ ಅಂತ ನಾವು ಅದನ್ನ ಕರಿತೀವಿ. ಇಲ್ಲಿ ಕನ್ಸರ್ವೇಶನ್ ಆಫ್ ಇಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿದ್ರೆ ಪ್ರೋಟಾನ್ ಅಂತ ಒಂದು ತಗೊಳ್ತೀನಿ. ಸೊ ಪ್ರೋಟಾನ್ ಅಂತ ಹೇಳಿದ್ರೆ ಅದಕ್ಕೆ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಅದು ಪಾಸಿಟಿವ್. ಈ ಪ್ರೋಟಾನ್ ಏನಾದ್ರೂ ನನಗೆ ಡಿವೈಡ್ ಆಯ್ತು, ಡಿಕೆ ಆಯ್ತು ಅಂತ ಹೇಳಿದ್ರೆ ಈ ಕಡೆ ಏನಾಗ್ಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಇದೆ, ಇಲ್ಲಿ ನನಗೆ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಈ ಕಡೆನೂ ಏನಾಗ್ಬೇಕು? ಒಂದು ಪಾಸಿಟಿವ್ ಪಾರ್ಟಿಕಲ್ ಬರ್ಬೇಕು. ಆ ಪಾರ್ಟಿಕಲ್ ನಾವೇನ್ ಮಾಡ್ತೀವಿ? ಪೈ ಪ್ಲಸ್ ಅಂತ ಬರೀತೀವಿ. ಸರಿನಾ? ಇನ್ನೊಂದು ಪೈ ನಾಟ್, ಪೈ ಪ್ಲಸ್ ಅಂಡ್ ಪೈ ನಾಟ್ ಹೀಗೆ ಬರೀತೀವಿ. ಇದು ನೀವು ಸೆಕೆಂಡ್ ಇಯರ್ ಅಲ್ಲಿ ಇದೆ. ಈ ಕಡೆ ನನಗೆ ಪಾಸಿಟಿವ್ ಬಂತು, ಈ ಕಡೆ ನನ್ಗೆ ಏನಾಯ್ತು? ಪ್ಲಸ್ ಮತ್ತೆ 0 ಅಂತ ಆಯ್ತು. ಈ ಕಡೆ ಏನಾಗುತ್ತೆ? ನನಗೆ ಪಾಸಿಟಿವ್ ಅಂತ ಬರುತ್ತೆ. ದಿ ಕನ್ಸರ್ವೇಶನ್ ಆಫ್ ಇಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿದ್ರೆ ಚಾರ್ಜ್ ಏನಾಗ್ಬೇಕು? ಒಂದು ಸಿಸ್ಟಮ್ ಒಳಗೆ ಕನ್ಸರ್ವ್ ಆಗಬೇಕು. ಸೆಕೆಂಡ್ ಇಯರ್ ಒಳಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿಸ್. ಇದನ್ನ ನೀವೇನ್ ಮಾಡ್ತೀರಾ? ಓದ್ತಾ ಇರ್ತೀರಾ. ಓಕೆ, ನೆಕ್ಸ್ಟ್ ಒನ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್. ಸೊ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತ ಹೇಳಿದ್ರೆ ಇದು ಫಸ್ಟ್ ಇಯರ್ ಒಳಗೆ ಇದೆ. ನಿಮಗೆ ಲಾಸ್ ಆಫ್ ಮೋಷನ್ ಚಾಪ್ಟರ್ ಒಳಗೆ ನಿಮಗೆ ಬರುತ್ತೆ. 5 marks ಗೆ ಡಿರೈವೇಶನ್ ಅನ್ನ ಕೇಳ್ತಾನೆ, 5 marks ಇದನ್ನ ಕೇಳ್ತಾನೆ. ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತ ಹೇಳಿದ್ರೆ ಮೊಮೆಂಟಮ್ ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ ಟು ಮೊಮೆಂಟಮ್ ಆಫ್ಟರ್ ಕೊಲಿಷನ್. ನೀವೆಲ್ಲಾದ್ರೂ ಮತ್ತೆ ಗೇಮ್ಸಿಗೆ ಹೋಗಕ್ಕೆ ಪಬ್ಜಿ ಎಲ್ಲರೂ ಆಡ್ತಾ ಇರ್ತೀರಾ, ಒಂದ್ ಸ್ವಲ್ಪ ಆಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಅಲ್ಲ ಫುಲ್ ಕಂಪ್ಲೀಟ್ ಆಗಿ ನೀವು ಬಿಡಕ್ಕಾಗದೇ ಇದ್ರು ಕಮ್ಮಿ ಮಾಡಿ. ಅದ್ರೊಳಗೆ ಅವ್ರ ಹತ್ರ ಗನ್ ಇರುತ್ತೆ, ನೋಡಿರ್ತೀರಲ್ವಾ? ರೈಫಲ್ ಏನೇನೋ ಹೆಸರುಗಳಿರುತ್ತೆ, ನಾನು ಆಡೋದಿಲ್ಲ ಅದಕ್ಕೆ ನನಗೆ ಗೊತ್ತಿಲ್ಲ. ಅಥವಾ ನೀವು ಸೋಲ್ಜರ್ ಅನ್ನ ನೋಡಿದ್ರೆ, ಸೋಲ್ಜರ್ ನೋಡಿದ್ರೆ ಅವ್ರ ಹತ್ರ ಒಂದು ಗನ್ ಇದ್ರೆ ಅವ್ರ ಏನ್ ಮಾಡ್ತಾರೆ? ಈ ಗನ್ ಅನ್ನ ಶೋಲ್ಡರ್ ಮೇಲೆ ಇಟ್ಕೊಂಡು ಆಮೇಲೆ ಶೂಟ್ ಮಾಡ್ತಾರೆ, ನೋಡಿರ್ತೀರಲ್ವಾ? ಸೊ ಶೋಲ್ಡರ್ ಮೇಲೆ ಇಟ್ಕೊಂಡು ಆಮೇಲೆ ಶೂಟ್ ಮಾಡ್ತಾರೆ. ಶೋಲ್ಡರ್ ಮೇಲೆ ಯಾಕೆ ಇಡ್ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದಿ ರೀಸನ್. ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಇಸ್ ದಿ ರೀಸನ್. ಯಾಕೆ ಅದನ್ನ ಇಟ್ಕೋಬೇಕು, ಶೋಲ್ಡರ್ ಮೇಲೆ ಇಟ್ಕೋಬೇಕು ಅನ್ನೋದಕ್ಕೆ ಲಾಸ್ ಆಫ್ ಮೋಷನ್ ಅಂದಾಗ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸರಿನಾ? ಈಗ ಇಟ್ಕೊಂಡಾಗ ಏನಾಗುತ್ತೆ? ಈ ಗನ್ನು ಮತ್ತೆ ಇದು ನಮ್ಗೆ ಸೇಮ್ ಇದ್ರಲ್ಲಿ ನೀವು ನೋಡಿರ್ಬಹುದು. ಸೈನ್ಸ್ ಆಫ್ ಸ್ಟುಪಿಡ್ ಅಂತ ಒಂದು ಶೋ ಬರುತ್ತೆ, ಅಂತ ಶೋಸ್ ಅನ್ನ ನೋಡಿ. ಸೈನ್ಸ್ ಆಫ್ ಸ್ಟುಪಿಡ್ ಒಳಗೆ ದೇ ವಿಲ್ ಶೋ ಯು SOS ಅಂತ ಕರೀತಾರೆ ಅದಕ್ಕೆ. ಅದ್ರ ಬರುತ್ತೆ ನ್ಯಾಷನಲ್ ಜಿಯೋಗ್ರಫಿ ಒಳಗೆ ಅದು ಬರುತ್ತೆ ನಿಮ್ಗೆ. ಈಗ ಎಷ್ಟು ಗಂಟೆ ಬರುತ್ತೆ ಗೊತ್ತಿಲ್ಲ, 9:30 ಅಂದ್ರೂ ಬರ್ತಿತ್ತು ನೈಟ್. ಅದ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಸೈನ್ಸ್ ತಗೊಂಡ್ ಹೇಗ್ ಮಾಡ್ತಾರೆ. ಓಕೆ, ಡಿಸ್ಕವರಿ ಬರುತ್ತಾ? ಓಕೆ, ಆದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಗೋಡೆ ಅದ್ರಲ್ಲಿ ತೋರಿಸ್ತಾರೆ ಹೇಗೆ ಸೈನ್ಸ್ ನೀವ್ ಹೇಗ್ ನಡ್ಕೊಂಡು ಹೋಗ್ಬೇಕು, ಹೇಗ್ ಹೋಗ್ಬಾರ್ದು ಅನ್ನೋದಕ್ಕೆಲ್ಲ ಅಲ್ಲಿ ನನ್ಗೆ ಹೇಳಿದ್ರು. ಈ ಗನ್ ಅನ್ನ ಹೇಗೆ ಇಟ್ಕೊಂಡು ಎದುರುಗಡೆ ಶೂಟ್ ಮಾಡಿದ ತಕ್ಷಣ ಏನಾಗುತ್ತೆ? ಈ ಗನ್ ಹಿಂದ್ಗಡೆ ಬಂತು ಅಂತ ಹೇಳಿದ್ರೆ ಇಲ್ಲಿ ತಾಗಿ ಇಲ್ಲಿ ಶೋಲ್ಡರ್ ಬ್ರೇಕ್ ಆಗೋ ಚಾನ್ಸಸ್ ಗಳು ನನಗೆ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಆ ಶೋಲ್ಡರ್ ನನಗೆ ಬ್ರೇಕ್ ಆಗ್ಬಾರ್ದು ನನಗೆ ಏನ್ ಮಾಡ್ತಾರೆ? ಈ ಗನ್ ಅನ್ನ ಶೋಲ್ಡರ್ ಮೇಲೆ ಇಟ್ಕೊಂಡು ಅದನ್ನ ಮಾಡ್ತಾರೆ. ಶೋಲ್ಡರ್ ನ ಇಟ್ರೆ ಯಾಕಾಗೋದಿಲ್ಲ ಗೊತ್ತಾಗ್ಬೇಕು ಅಂದ್ರೆ ಫಸ್ಟ್ ಇಯರ್ ಚಾಪ್ಟರ್ ಗೆ ಲಾಸ್ ಆಫ್ ಮೋಷನ್ ಒಳಗೆ ನೀವು ಬರ್ಬೇಕು. ಅವುಗಳಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾಕೆ ಅಲ್ಲಿ ಇರ್ತೀವಿ. ಓಕೆ, ನೆಕ್ಸ್ಟ್ ಒನ್ ಕನ್ಸರ್ವೇಶನ್ ಆಫ್ ಎನರ್ಜಿ. ಈಗ ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಕನ್ಸರ್ವೇಶನ್ ಆಫ್ ಎನರ್ಜಿ, ಯು ಆರ್ ಟೇಕಿಂಗ್ ಫುಡ್ ಇಸ್ ದಿ ಫಾರ್ಮ್ ಆಫ್ ಎನರ್ಜಿ. ನೀವು ಫುಡ್ ಅನ್ನ ತಗೊಳ್ತಿದ್ದೀರಾ, ಅದು ತಗೊಂಡು ಆಮೇಲೆ ಬಾಡಿ ಒಳಗೆ ಏನೇನಾಗುತ್ತೆ? ಆಲ್ ದಿ ಬಯೋಲಾಜಿಕಲ್ ಪ್ರೊಸೆಸ್, ಏನು ಜೀರ್ಣ ಆಗತ್ತೆ, ಏನೇನೋ ಲಿವರ್ ಒಳಗೆ ಏನೋ ಒಂದಾಗುತ್ತೆ, ಅದನ್ನ ಬೈಲ್ ಜ್ಯೂಸ್ ಕೊಡುತ್ತೆ,
ಎಲ್ಲರೂ. ಆಮೇಲೆ ನಿಮ್ಗೆ ಏನ್ ಬರುತ್ತೆ, ಪೊಟ್ಯಾಷಿಯಂ ನಿಮ್ಗೆ ಸಿಗೋದು, ಯು ವಿಲ್ ಗೆಟ್ ದಿ ಎನರ್ಜಿ. ಸೊ ನಿಮ್ಗೆ ಎಷ್ಟು ಬಂತು, ಎನರ್ಜಿ ಅಂತ ನಿಮ್ಮ ಹತ್ರ ಬಂತು. ಈ ಎನರ್ಜಿ ತಗೊಂಡು ನೀವು ಏನ್ ಮಾಡ್ತೀರಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಎನರ್ಜಿ ತಗೊಂಡ್ರು ನೀವು ಫಿಸಿಕ್ಸ್ ಕ್ಲಾಸ್ ಅನ್ನ ಕೇಳ್ತಾ ಇದ್ದೀರಾ, ಬೆಳಿಗ್ಗೆ ಯಾವ್ದೋ ಕ್ಲಾಸ್ ಇಂಗ್ಲಿಷ್ ಕ್ಲಾಸ್ ಅನ್ನ ನೀವು ಕೇಳಿದ್ರಿ, ಸರಿ, ಆಮೇಲೆ ಏನೋ ಮೊಬೈಲ್ ಯೂಸ್ ಮಾಡಿದ್ರಿ, ಅಥವಾ ಕ್ರಿಕೆಟ್ ಆಡೋದಕ್ಕೆ ಹೋದೆ, ಅಥವಾ ಮನೇಲಿ ನೆಲ ಒರೆಸ್ಕೊಟ್ಟೆ, ಮನೇಲಿ ಅಡಿಗೆ ಮಾಡ್ಕೊಟ್ಟೆ, ಅಲ್ವಾ? ಊಟನೇ ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಮ್ಮ ಅಥವಾ ಯಾರೋ ಮನೆಯಲ್ಲಿ ಊಟನೇ ಹಾಕೋದಿಲ್ಲ, ಬರೀ ಕೆಲಸ ಮಾಡೋದು, ನಿಮ್ಗೆ ಎಷ್ಟು ಬರುತ್ತೆ, ಸಿಟ್ಟು ಬೇಗ ಜಾಸ್ತಿ ಸ್ಟಾರ್ಟ್ ಆಗುತ್ತಾ? ಸಿಟ್ಟು ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಇದಾಗ್ತಾರೆ, ಎನರ್ಜಿ ನಿಮ್ಗೆ ಎಕ್ಸಾಸ್ಟ್ ಆಗ್ತಾ ಇರುತ್ತೆ. ಬರೀ ಕೆಲಸ ಮಾಡ್ಬೇಕು, ಏನು ಕೊಡೋದಿಲ್ಲ ತಿನ್ನಕ್ಕೆ, ಹಾಗೆ ಹೇಗೆ ಅಂತ ಸ್ಟಾರ್ಟ್ ಮಾಡ್ತಿರಲ್ವಾ, ಆ ತರ. ಸೊ ಎನರ್ಜಿ cannot be created nor be destroyed. ವೆರಿ ಗುಡ್. ವಿವೋ 1811 ಸರಿನಾ? ನೀವು ಹೆಸರು ಹೇಳಿ, ವಿವೋ 1814 ಅಂತ ಹೇಳಿದ್ರೆ. ಸೊ ದಟ್ ಇಸ್ ಆಲ್ಸೋ ಅವ್ರು ಹೇಳಿರೋದು ಸ್ಟೇಟ್ಮೆಂಟ್ ಅನ್ನ, ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ವೆರಿ ಗುಡ್. ಸೊ ನಿಮ್ ಹೆಸರು ಹೇಳಿದ್ರೆ ನಾನು ಅಪ್ರಿಶಿಯೇಟ್ ಮಾಡ್ತಿದ್ದೆ. ವಿವೋ 1811 ಅಂತ ಹೇಳಿದ್ರೆ ಏನು ಸರಿನಾ? ದಿ ಎನರ್ಜಿ ಇಟ್ ಕ್ಯಾನ್ ಬಿ cannot be created nor be destroyed, but it can be transferred from one form to another form. ನಾನು ಫುಡ್ ಅನ್ನ ತಗೊಳ್ತಾ ಇದ್ದೀನಿ, ನಾನು ಎನರ್ಜಿನ ಕ್ರಿಯೇಟ್ ಮಾಡ್ತಾ ಇಲ್ಲ. ಆ ಫುಡ್ ಅನ್ನ ತಗೊಂಡಿರೋದು ಏನಾಗ್ತದೆ, ಅದು ಫುಡ್ ಎನರ್ಜಿ ಆಯ್ತು. ಆ ಎನರ್ಜಿ ಏನಾಗ್ತಿದೆ, ನೆಕ್ಸ್ಟ್ ಇಟ್ ಇಸ್ ಟ್ರಾನ್ಸ್ಫರ್ಡ್ ಟು ವರ್ಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಆಗ್ಬೋದು. ಸುಮ್ನೆ ಕುತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಆಯ್ತು. ನಡ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಏನಾಯ್ತು, ಸಾರಿ, ಸುಮ್ನೆ ಕುತ್ಕೊಂಡಿದ್ರೆ ಅದು ಪೊಟೆನ್ಶಿಯಲ್ ಎನರ್ಜಿ ಆಯ್ತು. ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ, ಯು ವಿಲ್ ಗೆಟ್ ಇಟ್ as a kinetic energy. ಓಕೆ, ವೆರಿ ಗುಡ್ ಸುಹೇಲ್. ಸೊ ಓಕೆ, ಎನರ್ಜಿ ಅಲ್ಲಿ ಸ್ಟೇಟ್ಮೆಂಟ್ ನಿಮ್ಗೆ ಓನ್ಲಿ ಹಾಫ್ ಇರ್ಬೋದು. ಎನರ್ಜಿ ಕ್ಯಾನಾಟ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್, ಅದನ್ನ ಡೆಸ್ಟ್ರಾಯ್ ಮಾಡೋದಕ್ಕಾಗೋದಿಲ್ಲ, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್, ಸೊ ಒನ್ ಪ್ಲೇಸ್ ಟು ಅಥವಾ ಒನ್ ಫಾರ್ಮ್ ಟು ಅನದರ್. ಸರಿನಾ? ನೀರಿನ ಟ್ಯಾಂಕ್ ಒಳಗೆ, ಸೊ ಮನೆ ಮೇಲೆ ನೀರಿನ ಟ್ಯಾಂಕ್ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಏನಾಯ್ತು, ಅಲ್ಲಿ ನನಗೆ ಪೊಟೆನ್ಶಿಯಲ್ ಎನರ್ಜಿ ನನಗೆ ಸ್ಟೋರ್ ಆಗಿರುತ್ತೆ. ದಟ್ ವಿಲ್ ಬಿ ಪೊಟೆನ್ಶಿಯಲ್ ಎನರ್ಜಿ. ಮನೆ ಮೇಲೆ ಟ್ಯಾಂಕ್. ಇದನ್ನ ನಿಮ್ ಮನೆ ಒಳಗೆ, ನಿಮ್ ಕಿಚನ್ ಒಳಗೆ ಒಂದು ಟ್ಯಾಪ್ ಅನ್ನ ಕೊಟ್ಟಿದ್ದೀರಾ. ಟ್ಯಾಪ್ ಅನ್ನ ಆನ್ ಮಾಡಿದ ತಕ್ಷಣ ಏನಾಯ್ತು, ಈ ಕೈನೆಟಿಕ್ ಎನರ್ಜಿ ಆಗಿರೋ ಕನ್ವರ್ಟ್ ಆಯ್ತು. ಪೊಟೆನ್ಶಿಯಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ನೀವು ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ನೀವು ಕ್ರಿಯೇಟ್ ಮಾಡಿಲ್ಲ, ಇಲ್ಲಿ ಕೈನೆಟಿಕ್ ಎನರ್ಜಿ ನೀವು ಕ್ರಿಯೇಟ್ ಮಾಡಿಲ್ಲ. ಒಂದು ನೀರನ್ನ ನೀವ್ ಏನ್ ಮಾಡಿ ಸ್ಟೋರ್ ಮಾಡ್ಬಿಟ್ರಿ. ಸ್ಟೋರ್ ಮಾಡಿದ ತಕ್ಷಣ ಏನಾಯ್ತು, ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಜನರೇಟ್ ಆಯ್ತು. ಈ ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ, ಇಟ್ ಇಸ್ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ ಅಂತ ಆಯ್ತು. ಸೊ ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಇದನ್ನ ನಾವೇನ್ ಮಾಡ್ತೀವಿ, ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್, ಕನ್ಸರ್ವೇಷನ್ ಆಫ್ ಮಾಸ್ ಎನರ್ಜಿ. ಈ ಇಕ್ವೇಶನ್ ನೋಡಿರ್ತೀರಾ, E is equal to mc square. ಯಾರು ಕೊಟ್ಟಿರೋದು ಇಕ್ವೇಶನ್? E is equal to mc square. E is equal to mc square. ಯಾರು ಹೇಳ್ತೀರಾ ಅಂತ ನೋಡ್ತಾ ಇದ್ದೀನಿ ನಾನು, ಚಾರ್ಟ್ ಅನ್ನ ನೋಡ್ತಾ ಇದ್ದೀನಿ. E is equal to mc square. This equation is given by famous scientist. ಸರಿನಾ? ಯಾರು? ಪಾಸ್ಕಲ್ ಸರ್ ಕೊಟ್ಟಿಸ್ ಅಲ್ವಾ ಇದು? ಅಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರು, ನಾನೇ ಕೊಟ್ಟಿರೋದು. ಸರಿನಾ? This equation E is equal to Einstein. Very good, Sharad. So very good. So Einstein, so Ambika, yes, Sharadi, ಎಲ್ಲರೂ ಶರದಿ, ಅಂಬಿಕಾ ಎಲ್ಲ. So very good. So E is equal to mc square. E ಅಂತ ಹೇಳಿದ್ರೆ ಏನು? This is called as, ನಾವು ಏನ್ ಹೇಳ್ತೀವಿ, ಎನರ್ಜಿ ಅಂತ ಕರಿತೀವಿ. ಇದನ್ನ ನಾವು ಎನರ್ಜಿ ಅಂತ ಕರಿತೀವಿ. M ಅಂತ ಹೇಳಿದ್ರೆ ಇದೇನಾಯ್ತು, ನನಗೆ ಮಾಸ್ ಆಯ್ತು. ಸರಿನಾ? ಎನರ್ಜಿ ಇಸ್ ಈಕ್ವಲ್ ಟು ನನಗೆ ಮಾಸ್ ಇಂಟು ಇದು ನನಗೆ ಸ್ಪೀಡ್ ಅಂತ. ಸೊ ಈ ಕಡೆ ಇರೋ ಎನರ್ಜಿನೂ ಸೇಮ್, ಈ ಕಡೆ ಇರೋದು ಎನರ್ಜಿನೂ ಸೇಮ್. ಇದನ್ನೇನ್ ಕರಿತೀವಿ ನಾವು? ಮಾಸ್ ಎನರ್ಜಿ ಅಂತ ಕರಿತೀವಿ. ಓಕೆ, ಕನ್ಸರ್ವೇಷನ್ ಆಫ್ ಮಾಸ್ ಎನರ್ಜಿ. ಒಂದು ನಿಮ್ ಅಟೋಮ್ ಬಾಂಬ್ ಅನ್ನ ಕೇಳಿರ್ತೀರಾ, ನಾಗಸಾಕಿ ಮೇಲೆ ಹಾಕಿದ್ರು, ನ್ಯೂಕ್ಲಿಯರ್ ಬಾಂಬ್ಸ್ ಗಳನ್ನೆಲ್ಲ ಹಾಕಿದ್ರು ಅಂತ ಕರೀತಾರೆ. ಸೊ ಅದು ಮಿಸೈಲ್ ಅಂತ ಕರೀತಾರೆ. ಇದಕ್ಕೆ ಏನಿರುತ್ತೆ, ಸರ್ಟನ್ ಮಾಸ್ ಇರುತ್ತೆ, ಯಾವ್ದೋ ಒಂದು ಶೇಪ್ ಅಲ್ಲಿ ಮಿಸೈಲ್ ಇರುತ್ತೆ. ಇದನ್ನ ಏನ್ ಮಾಡ್ತಾರೆ, ಇದಕ್ಕೆ ಮಾಸ್ ಎಂ ಅಂತ ಇದೆ. ಇದ್ರ ಎನರ್ಜಿ ಸ್ಟೋರ್ ಆಗಿರುತ್ತೆ. ಒಂದು ಪ್ಲೇಸ್ ಅಲ್ಲಿ ಬಿದ್ದಾಗ ಏನಾಗುತ್ತೆ, ಸೊ ಇಟ್ ವಿಲ್ ಕ್ರಿಯೇಟ್ ಲೈಕ್ ದಿಸ್. ಸೊ ಏನ್ ಮಾಡಿ, ಡಿಸ್ಟ್ರಕ್ಷನ್ಸ್ ಗಳನ್ನ ಅದು ಕ್ರಿಯೇಟ್ ಮಾಡುತ್ತೆ. ನೀವು ಕಳಿಸ್ತಿರೋದು ಮಾಸ್ ಅನ್ನ ನೀವು ಕಳಿಸ್ತಾ ಇರೋದು, ಇಲ್ಲಿ ಏನಾಗ್ತಿದೆ, ಎನರ್ಜಿ ಕ್ರಿಯೇಟ್ ಆಗ್ತಿದೆ. ಇದನ್ನ ಏನ್ ಕರಿತೀವಿ ನಾವು? ಮಾಸ್ ಎನರ್ಜಿ ಅಂತ ಕರಿತೀವಿ. ಕನ್ಸರ್ವೇಷನ್ ಆಫ್ ಮಾಸ್ ಎನರ್ಜಿ. ಇದನ್ನ ನಾವು ಯೂಶಲಿ ನಾವೇನ್ ಮಾಡ್ತೀವಿ, ಸೋಲಾರ್ ಸಿಸ್ಟಮ್ಸ್ ಅಲ್ಲೆಲ್ಲ ನಾವು ಕರಿತೀವಿ. ಇದನ್ನ ಅಗೇನ್ ಸೆಕೆಂಡ್ ಇಯರ್ ಒಳಗೆ ಓದ್ತೀರಾ. ಇದನ್ನ ಸೆಕೆಂಡ್ ಇಯರ್ ಒಳಗೆ, ಇದು ಫಸ್ಟ್ ಇಯರ್ ಒಳಗೆ, ದಿಸ್ ಆಲ್ಸೋ ಫಸ್ಟ್. ಎಸ್ ಅಂಬಿಕಾ, ಸಿ ಎಸ್ ಸಿ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್. ಸರಿ ಇದೆ, ವೆರಿ ಗುಡ್. ಸರಿನಾ? ಇದನ್ನ ನಾವೇನ್ ಕರಿತೀವಿ, ಕನ್ಸರ್ವೇಟಿವ್ ಲಾಸ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಈಸ್ ಮೀನ್ ಬೈ ಕನ್ಸರ್ವೇಟಿವ್ ಕ್ವಾಂಟಿಟೀಸ್? ಸೊ ಕನ್ಸರ್ವೇಟಿವ್ ಕ್ವಾಂಟಿಟೀಸ್ ಅಂದ್ರೆ ಏನು? These are the quantities, physical quantities, which do not change in a process. ಒಂದು ಪ್ರೊಸೆಸ್ ಒಳಗೆ ಏನಾಗಲ್ಲ, ಇವು ಚೇಂಜ್ ಆಗುದಿಲ್ಲ. ಹಾಗಾದ್ರೆ ಯಾವ್ದು? ಎನರ್ಜಿ, ಚಾರ್ಜ್ ಅಂಡ್ ದಿ ಮೊಮೆಂಟಮ್. ನಿಮ್ಗೆ ಹೇಳಿದ 100 ರೂಪೀಸ್ ನೋಟ್ ಅನ್ನ ಹೇಳಿದೆ, ಹರಿಹರದಲ್ಲಿ ಇಟ್ಕೊಂಡು 100 ರೂಪೀಸ್ ಇರುತ್ತೆ, ಮಲೆಬೆನ್ನೂರು ಬಂದು 100 ರೂಪೀಸ್ ಇರುತ್ತೆ, ಯಾವ್ದು ರಾಣೆಬೆನ್ನೂರು ಬಂದು 100 ರೂಪೀಸ್ ಇರುತ್ತೆ, ಡೆಲ್ಲಿಗೆ ಹೋದ್ರು 100 ರೂಪೀಸ್ ಇರುತ್ತೆ. ಅದನ್ನೇನ್ ಕರಿಬಹುದು, ಅನ್ನೊಂದು ಕ್ವಾಂಟಿಟಿ ಅಂತ ಕರಿಬಹುದು. ಅದ್ರ ಮೆಜರ್ ವ್ಯಾಲ್ಯೂ ಏನಾಗಿರುತ್ತೆ, ಅದಕ್ಕೆ ಸೇಮ್ ಇರುತ್ತೆ. Conserved quantities are the physical quantities which do not change in a process. Example, energy, charge and the momentum are called as
ಕನ್ಸರ್ವ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸರಿನಾ? ಇದು ಡೆಫಿನೇಷನ್ ಬೇಕು, 1 ಮಾರ್ಕ್ಸ್ಗೆ ಅದನ್ನ ಕೇಳ್ತಾನೆ. ಅಂಡ್ ನಾವು ನೆಕ್ಸ್ಟ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಸ್ಟೇಟ್ಮೆಂಟ್ ಅನ್ನ ಬರ್ದಿದ್ದೀನಿ. ಸೊ ದಿ ಸ್ಟೇಟ್ಮೆಂಟ್ ಏನ್ ಹೇಳಿದ್ರೆ ಕನ್ಸರ್ವೇಷನ್ ಲಾಸ್ ಆರ್ ದಿ ನ್ಯಾವಿಗೇಟರ್ಸ್. ಸರಿನಾ? ಕನ್ಸರ್ವೇಷನ್ ಲಾಸ್ ಆರ್ ದಿ ನ್ಯಾವಿಗೇಟರ್ಸ್. ಸೊ ಏನಿದು ನ್ಯಾವಿಗೇಟರ್ಸ್ ಅಂತ ಹೇಳಿದ್ರೆ, ನಿಮ್ ನ್ಯಾವಿಗೇಟರ್ಸ್ ಅಂದ್ರೆ ಗೊತ್ತಿದೆ ಅಲ್ವಾ? ಸೊ ನ್ಯಾವಿಗೇಟರ್ಸ್ ಅಂತ ಹೇಳಿದ್ರೆ ಏನೋ ಒಂದು ನಿಮಗೆ ದಾರಿ ತೋರಿಸುವವರು, ಅವರು ನ್ಯಾವಿಗೇಟರ್ಸ್ ಅಂತ ಕರಿತೀವಿ. ಶಿಪ್ಪಿಗೆ ಒಬ್ರು ಇರ್ತಾರೆ ನ್ಯಾವಿಗೇಟರ್ಸ್, ಅಥವಾ ಪ್ಲೇನಿಗೆ ಪೈಲಟ್ಸ್ ಗಳು ಇರ್ತಾರೆ, ಬಸ್ಸಿಗೆ ನಮಗೆ ಡ್ರೈವರ್ಸ್ ಗಳು ಇರ್ತಾರೆ. ಸೊ ದೇ ಆರ್ ಕಾಲ್ಡ್ ಆಸ್ ನ್ಯಾವಿಗೇಟರ್ ಅಂತ ಹೇಳಿದ್ರೆ ಡೈರೆಕ್ಷನ್ ತೋರಿಸೋರು. ಕನ್ಸರ್ವೇಷನ್ ಲಾಸ್ ಆರ್ ದಿ ನ್ಯಾವಿಗೇಟರ್ಸ್. ನೀವು ಫಿಸಿಕ್ಸ್ ಅನ್ನ ಅಥವಾ ಸೈನ್ಸ್ ಅನ್ನ ನೀವು ಸ್ಟಡಿ ಮಾಡ್ಬೇಕಾದ್ರೆ ಇದೇ ಡೈರೆಕ್ಷನ್ ಹೋಗ್ಬೇಕು, ಹೀಗೆ ಹೋದ್ರೆ ಇದಾಗತ್ತೆ ಅನ್ನೋದಕ್ಕೆ ಏನ್ ಮಾಡ್ತೀವಿ, ಸರ್ಟನ್ ಡೈರೆಕ್ಷನ್ಸ್ ಅನ್ನ ಕೊಡ್ತಾ ಇರುತ್ತೆ ಈ ಲಾಸ್. ದಿ ಕನ್ಸರ್ವೇಷನ್ ಲಾಸ್ ಆರ್ ಕಾಲ್ಡ್ ನ್ಯಾವಿಗೇಟರ್ಸ್ ಅಂತ ಕರಿತೀವಿ. ರಾಕೆಟ್ ಲಾಂಚ್ ಆಗ್ಬೇಕಂತ ಹೇಳಿದ್ರೆ ನೀವು ಇದನ್ನ ಯೂಸ್ ಮಾಡ್ಬೇಕು. ಏನಾಗುತ್ತೆ, ನಮಗೆ ಡೈರೆಕ್ಷನ್ ಕೊಡ್ತಾ ಇದೆ. ಬಸ್ ಮೂವ್ಮೆಂಟ್ ಆಗ್ಬೇಕು, ಏನ್ ಮಾಡ್ಬೇಕು, ಎಕ್ಸಲರೇಷನ್ ಕೊಡ್ಬೇಕು. ಸೊ ಏನ್ ಹೇಳ್ತಿದೆ ಅಲ್ಲಿ, ಲಾಸ್ ನಾನು ಏನ್ ಮಾಡ್ಬೇಕು, ಯೂಸ್ ಮಾಡ್ಬೇಕು. ದೀಸ್ ಆರ್ ಕಾಲ್ಡ್ ಆಸ್ ಕನ್ಸರ್ವೇಷನ್ ಲಾಸ್ ಆರ್ ಕಾಲ್ಡ್ ಆಸ್ ನ್ಯಾವಿಗೇಟರ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಇವತ್ತಿಗೆ ಇಷ್ಟು ಸಾಕು. ಇದು ಒಂದು ಲಾಸ್ಟ್ ಕಾನ್ಸೆಪ್ಟ್ ಇರುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಸೊ ನಿಮ್ಗೆಲ್ಲ ಬ್ರೋಷರ್ ಸಿಕ್ಕಿರ್ಬೋದು. ಸೊ ವಿ ಆರ್ ಕಂಡಕ್ಟಿಂಗ್ ದಿಸ್ ಸೈನ್ಸ್ ಮಾಡೆಲ್ ಮೇಕಿಂಗ್. ಸೊ ಸೈನ್ಸ್ ಮಾಡೆಲ್ ಮೇಕಿಂಗ್ ಇದೆ. ಸೊ ಕಾಂಪಿಟೇಷನ್ಸ್ ಇದೆ, ದಟ್ ಇಸ್ ಸೈನ್ಸ್ ವರ್ಕಿಂಗ್ ಆರ್ ಸ್ಟಿಲ್. ಒಂದು ಹೆಸರು ಬಂದಿದೆ ನನಗೆ, ಒಂದ್ 2-3 ಜನ ಕಳ್ಸಿದ್ದಾರೆ. ಸೊ ನಾವ್ ಯು ಆರ್ ಫ್ಯಾಮಿಲಿಯರ್ ವಿತ್ ದಿ ಫಿಸಿಕ್ಸ್. ಸರಿ, ನಾನು ಫಿಸಿಕ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ನಂದೇ ನಂಬರ್ ಅಲ್ಲಿ ಇರೋದು ಸರ್ ಆನ್ಲೈನ್. ಸೊ ಅಲ್ಲಿ ನಾವು ವಿಡಿಯೋ ಹಾಕ್ಬೇಕು, ನೀವು ಹೇಗೆ ವರ್ಕಿಂಗ್ ಮಾಡೆಲ್ ಅನ್ನು ಮಾಡಿರ್ತೀರಾ, ವರ್ಕ್ ಆಗೋದು ನೀವು ವಿಡಿಯೋ ಕೊಟ್ಟಿದ್ದೀನಿ ನೋಡಿ. ಆಯ್ತಾ? ಸ್ಟಿಲ್ ಆದ್ರೂ ಮಾಡ್ಬೋದು ಅಥವಾ ವರ್ಕಿಂಗ್ ಮಾಡೆಲ್ ಆದ್ರೂ ನೀವು ಮಾಡ್ಬೋದು. ಯಾವ್ದದು, ಸೈನ್ಸ್ ಫಾರ್ ಟೆಕ್ನಾಲಜಿ. ಯೂಟ್ಯೂಬ್ ಅಲ್ಲಿ ನೀವು ಸೈನ್ಸ್ ಫಾರ್ ಟೆಕ್ನಾಲಜಿ ಅಂತ ಹೊಡೆದಿದ ತಕ್ಷಣ ಯು ವಿಲ್ ಗೆಟ್ ಸೋ ಮೆನಿ, ತುಂಬಾ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಬರುತ್ತೆ. ಇಲ್ಲಿ ನಿಮ್ಗೊಂದು ಆಪರ್ಚುನಿಟಿ, ನೀವು ಫಿಸಿಕ್ಸ್ ಅಲ್ಲಿ ಸೈನ್ಸ್ ಅನ್ನ ಓದ್ತಾ ಇದ್ದೀರಾ, ಹೈಸ್ಕೂಲ್ ಕ್ಲಾಸ್ ಅಲ್ಲಿ ಮಾಡಿರ್ತೀರಾ, ವಾಲ್ಕೆನೋಗಳನ್ನ ಮಾಡಿರ್ತೀರಾ, ವಿಂಡ್ ಮಿಲ್ ಅಂತ ಮಾಡ್ತೀರಾ. ಅವೆಲ್ಲ ನಾವು ಮೋಟರ್ಸ್ ಡಿಸಿ ಮೋಟರ್ ಯೂಸ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಕಾಂಪಿಟೇಷನ್ ಇದು, ಅಂದ್ರೆ ನೀವು ಮನೇಲಿ ಬರೀ ಒಂದ್ ಸ್ವಲ್ಪ ಕ್ರಿಯೇಟಿವ್ ಆಗಿರ್ಲಿ ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ, ಕಾಂಟ್ಯಾಕ್ಟ್ ನೀವು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಕ್ಲಬ್ ಇಂದ ಮಾಡ್ತಾ ಇದೀವಿ. ನಾನು ಸೈನ್ಸ್ ಕ್ಲಬ್ ಇನ್ ಇನ್ಚಾರ್ಜ್ ಆಗಿರೋದ್ರಿಂದ ಸೈನ್ಸ್ ಕ್ಲಬ್ ಇಂದ ವಿ ಆರ್ ಡೂಯಿಂಗ್ ದಿಸ್ ಮಾಡೆಲ್ ಮೇಕಿಂಗ್ ಕಾಂಪಿಟೇಷನ್. ಸ್ಟಿಲ್ ಆರ್ ವರ್ಕಿಂಗ್. ಸ್ಟಿಲ್ ಅಂತ ಹೇಳಿದ್ರೆ ನೋಡಕ್ಕಷ್ಟೇ, ಆಯ್ತಾ? ವರ್ಕಿಂಗ್ ಅಂದ್ರೆ ವರ್ಕ್ ಆಗೋದು, ಲೈಟ್ ಗ್ಲೋ ಆಗೋದು, ಫ್ಯಾನ್ ತಿರ್ಗೋದು, ಸರಿನಾ? ವ್ಯಾಕ್ಯೂಮ್ ಟ್ಯೂಬ್ಸ್, ವ್ಯಾಕ್ಯೂಮ್ ಕ್ಲೀನರ್ಸ್ ಗಳು, ಇವೆಲ್ಲ ನಮ್ಗೆ ಏನಾಗುತ್ತೆ, ವರ್ಕಿಂಗ್ ಇದ್ರಲ್ಲಿ ಬರುತ್ತೆ. ಸೈನ್ಸ್ ಫಾರ್ ಟೆಕ್ನಾಲಜಿ. ಸೊ ಇದನ್ನ ಪಾರ್ಟಿಸಿಪೇಟ್ ಮಾಡಿ. 17th ಇದೆ. ಸೊ 15th ನಮ್ಗೆ ಲಾಸ್ಟ್ ಡೇಟ್ ಇದೆ. ಇನ್ನು 10 days ಇದೆ. ಆಲ್ಮೋಸ್ಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್, ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಜನ, ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಎಲ್ಲರೂ ಕೊಡ್ತೀರಾ ಅಂತ, ಸರಿನಾ? ಸೊ ಸ್ಟೂಡೆಂಟ್ ಮೇಕ್ ಎ ವರ್ಕಿಂಗ್ ಮಾಡೆಲ್ ಸ್ಟಿಲ್ ಇಲ್ಲಿ ಕೊಟ್ಟಿದ್ದೀವಿ ನಾವು. ಮೇಕಿಂಗ್ ಅ ವಿಡಿಯೋ ಆಫ್ 1 minute ಅಂಡ್ ಫೈನಲ್ 1 to 3 minutes ಒಳಗೆ ಆದ್ರೆ ಈಸಿ ಆಗುತ್ತೆ ನಮ್ಗೆ. ಅದು ಇಮೇಜ್ ಅನ್ನ ಕಳಿಸ್ಬೇಕು, ಫೈನಲ್ ಇಮೇಜ್ ಅನ್ನ ಕಳಿಸ್ಬೇಕು. ಯು ಕ್ಯಾನ್ ರಿಜಿಸ್ಟರ್ ಬೈ ಸೆಂಡಿಂಗ್ ಯುವರ್ ನೇಮ್ ಟು ವಿತ್ ಕ್ಲಾಸ್. ಇಲ್ಲಿ ನಂಬರ್ ಇದೆ ಅಲ್ಲ, ಸೊ ದಿಸ್ ಇಸ್ ಮೈ ನಂಬರ್ ಓನ್ಲಿ ಫಾರ್ ರಿಜಿಸ್ಟ್ರೇಷನ್. ನನಗೆ ರಿಜಿಸ್ಟ್ರೇಷನ್ ಮಾತ್ರ ನೀವು ಮೆಸೇಜ್ ಅನ್ನ ಮಾಡಿ. ಸೊ ನಾನು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೀನಿ. ಎಲ್ಲರೂ ಏನ್ ಮಾಡಿ, ಜಾಸ್ತಿ ಇದಕ್ಕೆ ಹೆಸರನ್ನ ಕೊಡ್ತಿರಲ್ವಾ? ಎಲ್ಲರೂ ಹೆಸರು ಕೊಡ್ತಿರಲ್ವಾ? ಫಿಸಿಕ್ಸ್ ಅನ್ನ ಓದಿದ್ರೆ ಫಿಸಿಕ್ಸ್ ಫಾರ್ ಟೆಕ್ನಾಲಜಿ ಅನ್ನೋದನ್ನ ಹೇಳ್ಬಿಟ್ಟಿದ್ದೀನಿ ನಾನು, ಸರಿನಾ? ವಿಡಿಯೋ ಅಂಡ್ ಇಮೇಜ್. ವಿಡಿಯೋ ಯು ಹ್ಯಾವ್ ಟು ಗಿವ್ ವಿಡಿಯೋ ಆಲ್ಸೋ, ಅಂದ್ರೆ ಗೊತ್ತಾಗ್ಬೇಕು ನೀವೇ ಮಾಡಿದ್ದು ಅನ್ನೋದಕ್ಕೆ. ನೀವಿರ್ಬೇಕು, ನಿಮ್ ಜೊತೆ ವಿಡಿಯೋ ಇರ್ಬೇಕು. ಅಂಡ್ ಲಾಸ್ಟ್ ಫೈನಲ್ ಪಿಕ್ಚರ್. ಮತ್ತೆ ಅದಕ್ಕೆ ಪ್ರೈಸ್ ಇರುತ್ತೆ, ಸರ್ಟಿಫಿಕೇಟ್. ಯು ವಿಲ್ ಗೆಟ್ ಸರ್ಟಿಫಿಕೇಟ್, ಸರಿನಾ? ಅದಕ್ಕೆ ಕಾಲೇಜಿನ ಸರ್ಟಿಫಿಕೇಟ್ಸ್ ಇರುತ್ತೆ. ಆಮೇಲೆ ಕಾಲೇಜ್ ಇದ್ದಾಗ ಮೆಡಲ್ಸ್ ಇವೆಲ್ಲ ಇರುತ್ತೆ. ಅಂದ್ರೆ ಇಲ್ಲಿ ನಿಮ್ಗೆ ಮಾಡೋದಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ನಿಮ್ ಮನೆಯಲ್ಲೇ ನಾವು ಮಾಡೋದಕ್ಕೆ ಮಾಡ್ತಾ ಇದ್ದೀವಿ, ಆಯ್ತಾ? ಝೇವಿಯರ್ ದಿಸ್ ಇಸ್ ಓಕೆ. ಸೊ ಎಸ್ ಅಂತ ಹೇಳಿದಿರಾ, ರಕ್ಷಿತಾ ಎಲ್ಲರೂ ಮಾಡ್ಬೇಕು. ಏನಾದ್ರು ಡೌಟ್ ಗಳಿದ್ರೆ ನೀವು ಯು ಕ್ಯಾನ್ ಟೆಕ್ಸ್ಟ್ ಮೀ ಇದೆ, ಟೆಕ್ಸ್ಟ್ ಮಾಡಿದ್ರೆ ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ, ಆಯ್ತಾ? ಸೊ ಏನಾದ್ರು ಡೌಟ್ ಇದೆ ಇವತ್ತು ಮಾಡಿರೋ ಕ್ಲಾಸ್ ಅಲ್ಲಿ? ಸೊ ಐ ವಿಲ್ ಸ್ಟಾಪ್ ದಿಸ್. ಓಕೆ, ಸೊ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದಿಸ್ ಒನ್, ದಿ ಕನ್ಸರ್ವೇಷನ್ ಲಾಸ್. ಸೊ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿರ್ತೀನಿ. ನಿಮ್ಗೆ ಗೊತ್ತಾಗದೆ ಇದ್ರೆ ಕೇಳ್ಬೋದು, ನಂಗೆ ಟೆಕ್ಸ್ಟ್ ಅಲ್ಲಿ ನೀವು ಅಲ್ಲಿ ಮಾಡಿ, ನಾನು ಕೇಳ್ತೀನಿ. ಅಫ್ರೀನ್, ಸೊ ಯು ಹ್ಯಾವ್ ಡೌಟ್ ಯು ಕ್ಯಾನ್ ಟೆಕ್ಸ್ಟ್ ಮೀ ದೇ. ಅಫ್ರೀನ್ ಟೆಕ್ಸ್ಟ್ ಮಾಡಿ. ಮತ್ತೆ ಅಲ್ಲಿ ವಿವೋ ಇವೆಲ್ಲ ಕಾಣಿಸ್ತಿದೆ ಅಲ್ಲ 1603, ಪ್ಲೀಸ್ ಚೇಂಜ್ ಯುವರ್ ದಟ್ ರೀನೇಮ್ ಮಾಡಿ. ಸೊ ನೋ ಡೌಟ್. ಓಕೆ ಓಕೆ, ದಿಸ್ ಫಿಸಿಕ್ಸ್ ಅಂದ್ರೆ ಇಷ್ಟೇ ಇರೋದು. ನೀವು ಇನ್ನೂ ಜಾಸ್ತಿ ಓದ್ತಾ ಹೋಗ್ತೀರಾ. ನೀವು ಫಸ್ಟ್ ಇಂದಾನೆ ಟಫ್ ಅನ್ಕೊಂಡ್ಬಿಟ್ರೆ ಟಫ್ ಆಗೇ ಉಳಿತು. ಎಲ್ಲ ನೋಡ್ತಿದಾಗ ಎಲ್ಲ ಫಿಸಿಕ್ಸ್ ನಿಮ್ಗೆ ಕಾಣಿಸ್ತಾ ಇರ್ಬೇಕು. ಫಿಸಿಕ್ಸ್ ನೋಡಿದಾಗ ಇದೆಲ್ಲ ಫಿಸಿಕ್ಸ್ ಇದೆ, ಇಲ್ಲಿದೆ, ಅಲ್ಲಿದೆ, ಏನ್ ಯಾವ ಲಾ ಬರ್ತಾ ಇರ್ಬೋದು. ನೀವು ಹಂಗ್ ಕೇಳ್ಬೋದು, ನಮಗೂ ಖುಷಿ ಆಗುತ್ತೆ. ಸರ್ ನಾ ಇದು ನೋಡಿದೆ ಸರ್, ನಾನು ಪೆನ್ ಅಲ್ಲಿ ಬರಿತಾ ಇದ್ದೀನಿ,
ಆದ್ರೆ ಇದಕ್ಕೆ ಏನ್ ಯಾವ್ದಾದ್ರು ಬೇರೆ ಲಾ ಇದೆನಾ ಸರ್ ನೀವು ಕೇಳ್ಬೋದು. ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ ಗೊತ್ತಿದೆ ಅಂತ ಹೇಳ್ತೀನಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಬೇರೆಯವ್ರ ಹತ್ರ ಕೇಳ್ಕೊಂಡು ಹೇಳ್ತೀನಿ. ಎಲ್ರಿಗೂ ಎಲ್ಲಾ ವಿಷಯನೂ ಗೊತ್ತಿರೋದಿಲ್ಲ, ಅದು ನೀವು ಇಟ್ಕೊಂಡಿರ್ಬೇಕು. ಎಲ್ಲಾ ಗೊತ್ತಿದೆ ಅಂತ ಅನ್ಕೊಂಡವರು ಅವ್ರಿಗೆ ಏನಂತ ದಡ್ಡ ಅಂತ ಕರಿತೀವಿ. ಎಲ್ಲಾ ಗೊತ್ತಿದೆ ಅಂತ ನಾವು ಅನ್ಕೊಂಡಿರ್ತೀವಲ್ಲ, ನಮ್ಮಷ್ಟು ದಡ್ಡ ಯಾರು ಇರೋದಿಲ್ಲ. ನಮ್ ಏನೋ ಒಂದು ಚಿಕ್ಕ ವಿಷಯ ಆದ್ರೂ ನಮ್ಗೆ ಗೊತ್ತಿರೋದಿಲ್ಲ. ನಾವು ಅನ್ಕೊಂಡಿರ್ತೀವಿ ಅಷ್ಟೇ ಎಲ್ಲಾನು ಗೊತ್ತಿದೆ ಅಂತ. ಬಟ್ ನನಗೂ ನಾನ್ ನಿಮ್ಗೇನು ಕೇಳೋದು ನಿಮ್ಗೂ ಗೊತ್ತಿರೋದಿಲ್ಲ. ಹಾಗೆ ನೀವು ನನಗೆ ಏನಾದ್ರು ಕೇಳಿದ್ರು ಎಲ್ಲಾ ವಿಷಯ ನಂಗೆ ಗೊತ್ತಿರುತ್ತೆ ಅಂತ ನಾನು ಹೇಳುದಿಲ್ಲ. ಬಟ್ ಎಷ್ಟು ಗೊತ್ತಿದೆ ಅಷ್ಟು ನಾನು ಹೇಳ್ತೀನಿ. ಹೇಳ್ತೀನಿ. ಓಕೆ, ಸೆಂಡ್ ಮೀ ದಿ ಟುಡೇಸ್ ವಿಡಿಯೋ. ಏನು ಟುಡೇಸ್ ವಿಡಿಯೋ ಇದು ಕಳಿಸ್ತಾರೆ ನಿಮ್ಗೆ ಅಲ್ಲಿ ಗ್ರೂಪ್ ಅಲ್ಲಿ ಹಾಕಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಲಿಂಕ್ ಅನ್ನ ನಿಮ್ಗೆ ಕಳಿಸ್ತಾರೆ. ನೀವು ಅದನ್ನ ನೋಡ್ಬೋದು. ಅದು ನೀವು ಯಾವಾಗ ಬೇಕಾದ್ರೂ ನೀವು ಅದನ್ನ ನೋಡ್ಕೋಬಹುದು. ಸರಿನಾ? ಏನಾದ್ರು ಡೌಟ್ ಇದೆನಾ? ಸೊ ಲಾಸ್ಟ್ 1 ಮಿನಿಟ್ಸ್ ಇದೆ, ಲೆಸ್ ದನ್ 1 ಮಿನಿಟ್ ಇದೆ. ನೋಟ್ಸ್ ಅನ್ನ ಕಳಿಸ್ತೀನಿ. ಇನ್ನು ಒಂದು ಕ್ಲಾಸ್ ಫ್ರೈಡೆ ಒಂದು ನನ್ನ ಕ್ಲಾಸ್ ಮುಗೀತದೆ. ಆಮೇಲೆ ಹೋಲ್ ಚಾಪ್ಟರ್ ನೋಟ್ಸ್ ಅನ್ನ ಎಟ್ ಎ ಟೈಮ್ ಕೊಟ್ಬಿಡ್ತೀನಿ, ಆಯ್ತಾ? ಅಂದ್ರೆ ಸ್ಮಾಲ್ ಚಾಪ್ಟರ್ ಇದು, ಓನ್ಲಿ 2 ಮಾರ್ಕ್ಸ್ ಗೆ ಕೇಳ್ತಾನೆ. ಇಂಪಾರ್ಟೆಂಟ್ ಕ್ವಶನ್ಸ್ ನ ಅದೆಲ್ಲ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ಯುವರ್ ರಿಜಿಸ್ಟ್ರೇಷನ್ ಫಾರ್ ಸೈನ್ಸ್ ಮಾಡಲ್. ಓಕೆ, ಥ್ಯಾಂಕ್ ಯು ಸೊ ಮಚ್.